ಓಂ ಶಾಂತಿ. ಓಂ ಶಾಂತಿ. ಅವ್ಯಕ್ತ ಮುರಳಿಯ ಮುಂದುವರೆದ ಭಾಗ. ಬಾಬಾ ಏನು ಹೇಳ್ತಿದ್ದಾರೆ, ಮಕ್ಕಳೇ, ವರ್ತಮಾನ ಸಮಯದಲ್ಲಿ ಪ್ರಪಂಚದಲ್ಲಿ ನಿಮ್ಮೆಲ್ಲ ಸಹೋದರ ಆತ್ಮರು ತುಂಬಾ ದುಃಖದಲ್ಲಿ ಇದ್ದಾರೆ. ಯಾಕಂದ್ರೆ ಅವರಿಗೆ ಸಂಪಾದನೆ ಹೇಗೆ ಮಾಡಬೇಕು ಅಂತ ಗೊತ್ತಿಲ್ಲ. ಬಾಬಾ ಇಲ್ಲಿ ಸ್ಥೂಲ ಸಂಪಾದನೆ ಬಗ್ಗೆ ಮಾತಾಡ್ತಾ ಇಲ್ಲ, ಆಧ್ಯಾತ್ಮಿಕ ಸಂಪಾದನೆ ಬಗ್ಗೆ ಮಾತಾಡ್ತಿದ್ದಾರೆ. ಲೌಕಿಕದಲ್ಲೂ ಕೂಡ ಕೆಲವೊಂದ್ಸಲ ನಮ್ಮ ತಮ್ಮಂದಿರು ತಂಗಿಯಂದಿರು ಇರ್ತಾರೆ, ಇನ್ನು ಸ್ಕೂಲಲ್ಲಿ ಪಾಠ ಕಲಿತಾ ಇರ್ತಾರೆ ಅಲ್ವಾ. ನಾವು ಜಾಬಲ್ಲಿದ್ದರೆ ಅವ್ರಿಗೇನು ಮಾಡಬೇಕಾಗತ್ತೆ, ಹಣ ಸಹಾಯವನ್ನು ಶಿಕ್ಷಣಕ್ಕೋಸ್ಕರ ಮಾಡಬೇಕಾಗ್ತದೆ. ಇನ್ನು ಕೆಲವೊಂದ್ಸಲ ನಮ್ಗಿಂತ ದೊಡ್ಡವರಿದ್ರೂ ಕೂಡ ಅವರಲ್ಲಿ ಏನೋ ಒಂದು ಕಾಯಿಲೆ ಇರ್ತದೆ, ಅಥವಾ ಯಾರೊಬ್ಬರು ಸೈಕೆಟ್ರಿಕ್ ಪೇಷಂಟ್ಸ್ಗಳಿರ್ತಾರೆ, ಅಥವಾ ಅವ್ರದ್ದು ಸಂಪಾದನೆ ಮಾಡುವಂಥ ಒಂದು ಯೋಗ್ಯತೆ ಇರೋದಿಲ್ಲ. ಸಂಪಾದನೆ ಮಾಡ್ತಾ ಇದ್ರೂ ಕೂಡ ಖರ್ಚುಗಳು ಅವ್ರ ಜೀವನದಲ್ಲಿ ತುಂಬ ಹೆಚ್ಚಿಗೆ ಇರ್ತದೆ. ಆ ಕಾರಣದಿಂದ ಚಿಂತೆ ಸಮಸ್ಯೆ ಇರುತ್ತೆ, ಅವ್ರ ಕುಟುಂಬದಲ್ಲಿ ಅಶಾಂತಿ ಇರ್ತದೆ. ಆಗ ಯಾರು ಹೆಚ್ಚಿಗೆ ಸಂಪಾದನೆ ಮಾಡಿದಾರೋ ಅವರು ಇನ್ನೊಬ್ಬರಿಗೆ ತಮ್ಮಲ್ಲಿರುವಂಥ ಧನವನ್ನು ಕೊಟ್ಟು ಅವರನ್ನು ಆ ಸಮಸ್ಯೆಯಿಂದ, ವಿಘ್ನದಿಂದ, ಪರಿಸ್ಥಿತಿಯಿಂದ, ಕಷ್ಟದಿಂದ ಹೊರಗಡೆಗೆ ತರುವಂಥ ಪ್ರಯತ್ನವನ್ನು ಮಾಡ್ತಾರೆ. ಅವರು ಕೂಡ ಚೆನ್ನಾಗಿರಬೇಕು ಹೇಳುವಂಥ ಮನೋಭಾವ. ಇನ್ನು ಕೆಲವೊಂದ್ಸಲ ಏನು ಹೇಳ್ತಾರೆ, ಸರಿನಪ್ಪ ನಾನು ದುಡ್ಡು ಕೊಡ್ತೇನೆ, ಇಟ್ಕೊ ನೀನು, ಅಥವಾ ನೀನು ಸಮಸ್ಯೆಯಿಂದ ಹೊರಗಡೆಗೆ ಬಾ, ನಿನ್ನ ಹತ್ರ ಹಣ ಇದ್ದಾಗ ವಾಪಸ್ ಕೊಡು ನೀನು ಮುಂದಿನ ದಿನಗಳಲ್ಲಿ. ಇದನ್ನು ಕೂಡ ವ್ಯವಹಾರ ಹೇಳುವಂಥದ್ದು ಸಂಬಂಧದಲ್ಲಿ ನಡೆಯುತ್ತೆ. ಹಾಗೆ ಇಲ್ಲೂ ಕೂಡ ಬಾಬಾ ಏನು ಹೇಳ್ತಾರೆ, ಮಕ್ಕಳೇ, ವಿಶ್ವದಲ್ಲಿರುವಂಥ ಎಲ್ಲ ಆತ್ಮರು ಇವತ್ತು ತುಂಬ ದುಃಖದಲ್ಲಿದ್ದಾರೆ. ಅವರನ್ನ ದುಃಖದಿಂದ ಹೊರಗಡೆ ಬರಬೇಕು ಅಂತಂದರೆ ಅವರಿಗೆ ನೀವು ಆಧ್ಯಾತ್ಮಿಕವಾಗಿ ಸಹಯೋಗವನ್ನು ಕೊಡಬೇಕಾಗ್ತದೆ, ಅವರಿಗೆ ಶಕ್ತಿಯನ್ನು ಕೊಡಬೇಕಾಗ್ತದೆ. ಅದಕ್ಕಾಗಿ ಮನಸಾ ಸೇವೆಯ ಮೂಲಕ ಮನಸ್ಸನ್ನು ಪರಮಾತ್ಮನಲ್ಲಿ ಇಟ್ಟು ಪರಮಾತ್ಮನಲ್ಲಿರುವಂಥ ಆಸ್ತಿಯನ್ನು ಆ ಆತ್ಮಗಳಿಗೆ ಕೊಡಲಿಕ್ಕೆ ನಿಮಿತ್ತರಾಗಿ, ನೀವು ನಿಮ್ಮದೇನೂ ಕೊಡಬೇಕಾಗಿದ್ದಿಲ್ಲ, ನೀವೇನು ಸಂಪಾದನೆ ಮಾಡಬೇಕಾಗಿದ್ದಿಲ್ಲ. ಕೊಡುವಂಥ ಸಮಯ ಇವತ್ತು ಬಂದಿದೆ. ಇವಾಗ ಅವ್ರಿಗೆ ತೀರಾ ಅವಶ್ಯಕತೆ ಇದೆ, ಅವರು ಭಗವಂತನ ಹತ್ರ ಬೇಡ್ತಾ ಇದ್ದಾರೆ. ಅದು ಹೇಗೆ ತೆಗೆದುಕೊಳ್ಬೇಕು ಹೇಳುವಂಥ ಜ್ಞಾನ, ವಿಧಿವಿಧಾನ, ಶಿಕ್ಷಣ, ಅನುಭವ ಅವರಲ್ಲಿ ಇಲ್ಲ. ಅದಕ್ಕಾಗಿ ನೀವು ನಿಮಿತ್ತರಾಗಿ ಅವರಿಗೆ ಕೊಡುವಂಥವರಾಗಿ. ಆದರೆ ಆದ್ಮೇಲೆ ಗೊತ್ತಿರಲಿ, ಲೌಕಿಕದಲ್ಲೂ ಕೂಡ ನಾವು ಬೇರೆಯವರಿಗೆ ದಾನವನ್ನು ಕೊಡಬೇಕು ಅಂತಂದರೆ ಮೊದಲು ನನ್ನ ಅವಶ್ಯಕತೆಯಿಂದ ಅದು ಪೂರೈಸ್ಬೇಕಲ್ವಾ. ನನ್ನ ಹೊಟ್ಟೆ ತುಂಬಬೇಕು, ನನಗೆ ಬೇಕಾಗಿರೋ ಬಟ್ಟೆ ಬೇಕು, ನಾನು ಮನೇಲಿರಬೇಕು, ನಮ್ಮ ಕುಟುಂಬದವ್ರು ಆರೋಗ್ಯವಾಗಿರ್ಬೇಕು, ಆವಾಗ ತಾನು ನಾನು ಬೇರೆಯವ್ರಿಗೆ ಕೊಡ್ಲಿಕ್ಕೆ ಸಾಧ್ಯ. ನನ್ನ ಕುಟುಂಬ ಅಂತಂದ್ರೆ ಏನು? ಮನ, ಬುದ್ಧಿ, ಸಂಸ್ಕಾರ, ಶರೀರ, ನಮ್ಮ ಲೌಕಿಕ ಸಂಬಂಧಿಗಳು, ನಮ್ಮ ಅಲೌಕಿಕ ಪರಿವಾರದವರು, ನನ್ನದು ಅಂತ ನಾವು ತಿಳ್ಕೊಂಡಿದ್ದೀವಲ್ವ. ಆರತಿ ನೋಡಿದ್ರೆ ಪೂರ್ತಿ ವಿಶ್ವನೇ ನಮ್ದು ಅಲ್ವಾ. ಹಾಗೆ ಇಲ್ಲಿ ಬಾಬಾ ಏನು ಹೇಳ್ತಾರೆ, ಇವತ್ತು ರಾಜಯೋಗದಿಂದ, ತಪಸ್ಸಿನಿಂದ, ಪುರುಷಾರ್ಥದಿಂದ, ಸಾಧನೆಯಿಂದ ನೀವು ಪ್ರತಿದಿನ ಎಷ್ಟು ಸಂಪಾದನೆ ಮಾಡ್ತಾ ಇದ್ದೀರಿ? ನಿಮಗೆ ದಿನನಿತ್ಯದ ಖರ್ಚಿಗೆ ಬೇಕಾಗಿರೋ ಸಂಪಾದನೆ ಆಗ್ತಾ ಇದೆಯಾ? ಬೇರೆಯವ್ರಿಗೆ ಕೊಡುವಷ್ಟು ನಿಮ್ಮಲ್ಲಿ ಸ್ಟಾಕ್ ಇದೆಯಾ ಅಂತ ಇವತ್ತು ಬಾಬಾರವರು ನಮ್ಮ ಜಮಾದ ಖಾತೆಯನ್ನು ನೋಡ್ತಾ ಇದ್ದಾರೆ. ಯಾರ್ಯಾರ ಅಕೌಂಟಲ್ಲಿ ಎಷ್ಟೆಷ್ಟು ದುಡ್ಡಿದೆ. ಯಾಕಂದ್ರೆ ವರಮಹಾಲಕ್ಷ್ಮಿ ಹಬ್ಬ ಅಲ್ಲ, ಇವತ್ತು ಒಳಗಡೆ ಇರೋದೆಲ್ಲ ಹೊರಗಡೆಗೆ ಇರ್ತೀವಿ. ಎಷ್ಟು ಒಳ್ಳೆ ಸೀರೆಗಳಿದ್ದಾವೆ, ಎಷ್ಟು ಬಂಗಾರ ಇದೆ, ಎಷ್ಟು ದುಡ್ಡಿದೆ, ಎಲ್ಲನೂ ಹೊರಗಡೆ ಇಟ್ಬಿಟ್ಟು ಏನು ಮಾಡ್ತೀವಿ, ತೋರಿಸ್ತೀವಿ ನೋಡ್ರಿ. ತೋರಿಸ್ಲಿಕ್ಕೆ ಮಾತ್ರ, ಬಂದವ್ರಿಗೆ ಕೊಡ್ಲಿಕ್ಕಲ್ಲ ಅದು ಅಲ್ವಾ. ಅದಕ್ಕೆ ಬಾಬಾ ಒಂದು ಸುಂದರವಾದ ಮಾತನ್ನು ಹೇಳ್ತಾರೆ. ವಿಶೇಷವಾಗಿ ಬೆಂಗಳೂರಿನಲ್ಲಿ ಹಣವಂತರಲ್ವಾ, ಅದಕ್ಕಾಗಿ ವರಮಹಾಲಕ್ಷ್ಮಿ ಹಬ್ಬ ತುಂಬ ಜೋರಾಗಿ ಗ್ರ್ಯಾಂಡಾಗಿ ಆಚರಣೆ ಮಾಡ್ತಾರೆ. ಮಹಾಲಕ್ಷ್ಮಿ ಹಬ್ಬಕ್ಕೋಸ್ಕರ ಒಂದು ವಾರ ಮೊದಲು ಕ್ಲೀನ್ ಮಾಡಿ ಮನೆಯೆಲ್ಲ ಮೂರ್ತಿಯನ್ನು ಇಟ್ಟು, ಫೋಟೋವನ್ನು ಇಟ್ಟು, ಶೃಂಗಾರ ಮಾಡಿ, ವೆರೈಟಿ ತಿಂಡಿ ಮಾಡಿ, ಇವತ್ತಿರುವ ಎಲ್ಲ ಬಂಗಾರವನ್ನು ಆ ಒಂದು ಲಕ್ಷ್ಮಿಗೆ ಇಟ್ಬಿಟ್ಟು ಎದುರುಗಡೆ ಹಣ ಎಲ್ಲ ಇಡ್ತಾರೆ. ಬಾಬಾನ ಪ್ರಶ್ನೆ ಏನಂತಂದರೆ, ಇಷ್ಟೆಲ್ಲ ಲಕ್ಷ್ಮಿ ಕೊಡ್ತೀರಲ್ಲ, ಬೆಳಿಗ್ಗೆ ಅಮೃತ ಬೆಳಗ್ಗೆ 4 ಗಂಟೆಗೆ ನಿಮ್ಮ ಮನೆ ಬಾಗಿಲಿಗೆ ಬೆಲ್ ಆಗ್ತದೆ, ಡೋರ್ ಓಪನ್ ಮಾಡ್ತೀರಿ, ವರಮಹಾಲಕ್ಷ್ಮಿ ಪ್ರತ್ಯಕ್ಷ ಆಗಿಬಿಡ್ತಾಳೆ. ನಾನು ಚೈತನ್ಯವಾಗಿ ಬಂದಿದ್ದೇನೆ, ನನಗೆ ಪೂಜೆ ಮಾಡಿ ಅಂತ.
ಸರಿ, ನಿಮಗೆ ಖುಷಿ ಆಗ್ಬಿಡ್ತದೆ. ಒಳಗಡೆ ಕರ್ಕೊಂಡು ಬಂದು ಕೊಳಿಸ್ಬಿಟ್ಟು ಅವರಿಗೋಸ್ಕರ ಇಟ್ಟಿರುವನ್ನ ಸೀರೆಯನ್ನು ಅವ್ರಿಗೆ ಕೊಟ್ಟು ಅವ್ರು ಉಟ್ಕೊಂಡು ಎಲ್ಲ ಬಂಗಾರ ಹಾಕೊಂಡು ತಿಂಡಿ ತಿನ್ಕೊಂಡು ಅವ್ರು ವಾಪಸ್ ಹೋಗೋದಿದ್ರೆ ನೀವು ಲಕ್ಷ್ಮಿಗೆ ಇದನ್ನೆಲ್ಲ ಕೊಡ್ತೀರಾ ಅಂತ ಭಗವಂತನ ಪ್ರಶ್ನೆ. ಲಕ್ಷ್ಮಿ ಗ್ಯಾರಂಟಿ ಹೇಳ್ತಾರೆ ಏನಂತ, ಇವತ್ತು ನೀನು ಕೊಟ್ಟಿರೋದೆಲ್ಲ ನಾನು ತೊಗೊಂಡೋಗ್ತೇನೆ, ನನಗೋಸ್ಕರ ತಾನು ನೀನು ಮಾಡಿರೋದು ತೊಗೊಂಡೋಗ್ತೇನೆ, ಆಮೇಲೆ ನಾನು ನಿಮ್ಮ ಮನೇಲಿ ಇಡ್ತೇನೆ ಅಂತ ಗ್ಯಾರಂಟಿ ಕೊಟ್ಟರೆ ನಮಗೆ ನಂಬಿಕೆನೇ ಇಲ್ಲ ಅಲ್ವಾ? ಅದಕ್ಕಾಗಿ ನೋಡಿ ಬಾಬಾ ಇಷ್ಟು ಒಂದು ವಿಧಿಗಳಿದ್ದಾವೆ ಅಂತಂದ್ರೆ, ನಾಗರ ಪಂಚಮಿ ಹಬ್ಬದ ದಿನ ಕಲ್ಲಿನ ನಾಗರಕ್ಕೆ ಹಾಲು ಹಾಕ್ತೀವಿ, ನಿಜ ನಾಗರ ಬಂದ ಕೋಲಿನ ಹೊಡೆದಾಕ್ಬಿಡ್ತೀವಿ ಅಲ್ವಾ? ಹಾಗೇನೆ ನಿಜವಾಗ್ಲೂ ಚೈತನ್ಯ ಲಕ್ಷ್ಮಿ ಬಂದ್ಬಿಟ್ರೆ ಅವ್ರಿಗೆ ನಾವೇನು ಕೊಡೋದಿಲ್ಲ. ಯಾವುದೋ ನಾಟಕ ಕಂಪನಿಯಿಂದ ಓಡ್ ಬಂದಿದ್ದೀರಾ ನೀವು ಅಂತ ಅವ್ರಿಗೆ ಕಳಿಸ್ಬಿಡ್ತೀವಿ ಅಲ್ವಾ? ಯಾಕಂದ್ರೆ ಆ ಲಕ್ಷ್ಮಿದ ಹೆಸರು ಅಷ್ಟೇ ಬಿಟ್ರೆ ಬೇಕಾಗಿರೋದು ಮನೇಲಿರೋ ಲಕ್ಷ್ಮಿಗೆ, ಗೃಹಲಕ್ಷ್ಮಿಗೆ ಅಲ್ವಾ? ಹಾಗೆ ಇಲ್ಲಿ ಬಾಬಾ ಏನು ಹೇಳ್ತಾರೆ, ಮಕ್ಕಳೇ ನಿಮ್ಮ ಅಕೌಂಟಲ್ಲಿ ಬೇರೆಯವರಿಗೆ ಕೊಡಲಿಕ್ಕೆ ಶಕ್ತಿಗಳಿರ್ಬೋದು, ವರದಾನಗಳಿರ್ಬೋದು, ಜ್ಞಾನದ ಅನುಭವ ಇರ್ಬೋದು, ವಿಧಿವಿಧಾನಗಳಿರ್ಬೋದು, ಎಷ್ಟಿದೆ ಅಂತ ಬಾಬಾ ಏನ್ ಮಾಡ್ತಿದ್ದಾರೆ, ಚೆಕ್ ಮಾಡ್ತಿದ್ದಾರೆ. तो चारों ओर के बच्चों की संपन्नता देख रहे थे, हर एक का बाप दादा ने जमा का खाता ಚೆಕ್ किया. ನಾಲ್ಕು ಕಡೆ ಮಕ್ಕಳ ಸಂಪನ್ನತೆಯನ್ನು ನೋಡ್ತಾ ಇತ್ತು. ಯಾವ್ದ್ರಲ್ಲಿ ಸಂಪನ್ನತೆ? ನಾಟಕದ ಅನುಸಾರ ನನಗೆ ಇವತ್ತೇನು ಭೋಜನ ಸಿಕ್ಕಿದೆಯೋ ಬಾಬಾ ಥ್ಯಾಂಕ್ ಯು. ಅದು ನಿನ್ನೆ ರಾತ್ರಿ ಮಾಡಿದ್ರು ಚಿತ್ತನ್ನನೇ ಇರ್ಬೋದು, ಅದಕ್ಕೆ ಕೊಳತೋಗಿರೋದು ಹಾಳಾಗಿರೋದು ಅಂತಲ್ಲ. ಬಾಬಾ ಇವತ್ತು ನನಗೆ ಇಷ್ಟ ಆದ್ರೂ ಕೊಟ್ಟಿದೀಯಲ್ಲ, ಥ್ಯಾಂಕ್ ಯು. ಇನ್ನೇ ಚಿತ್ತನ್ನ ಉಳಿದಿದೆ, ಇದನ್ನು ಸಫಲ ಮಾಡಬೇಕು, ನಾನು ಸ್ವೀಕಾರ ಮಾಡಬೇಕು ಅಷ್ಟೇ ಅಲ್ವಾ? ಸಂಪನ್ನತೆ ಅಂತ ನನಗೆ ಇಡ್ಲಿನೂ ಇದೆ, ವಡಾನೂ ಇದೆ, ದೋಸಾನೂ ಇದೆ, ಗುಲಾಬ್ ಜಾಮೂನ್ ಇದೆ, ಅದಲ್ಲ ಸಂಪನ್ನತೆ. ಏನಿದೆಯೋ ಅದರಲ್ಲಿ ಸಂಪನ್ನ. ಕೊಳ್ಳಿಗೆ ಬಟ್ಟೆ ಕೊಟ್ಟಿದೆಯಲ್ಲ, ಥ್ಯಾಂಕ್ ಯು. ಶರೀರದ ಆರೋಗ್ಯ ಚೆನ್ನಾಗಿಟ್ಟಿದೆಯಲ್ಲ, ಥ್ಯಾಂಕ್ ಯು. ನಮ್ಮನ್ನು ಐಶ್ವರ್ಯ ಕಾರ್ಯಕ್ಕೆ ಉಪಯೋಗ ಮಾಡ್ತಿದೆಯಲ್ಲ, ಥ್ಯಾಂಕ್ ಯು. ಇಲ್ಲಿಗೊಂದು ಮನೆ ಇದೆಯಲ್ಲ, ಥ್ಯಾಂಕ್ ಯು. ನಾನು ತುಂಬ ಖುಷಿ ಪಡ್ತೇನೆ. ನಮ್ಮ ಮನೆ ನೋಡ್ಲಿಕ್ಕೆ ಹಳೇ ಮನೆ, ಪಕ್ಕದ ಮನೆ ಹೊಸ ಮನೆ. ಮಳೆ ಬಂದಲ್ಲಿ ನೀರು ಒಳಗಡೆ ಬರ್ತದೆ, ನಮ್ಮಲ್ಲಿ ನೀರು ಒಳಗಡೆ ಬರೋದಿಲ್ಲ. ಅದಕ್ಕಾಗಿ ಬಾಬಾ ಈ ಮನೆ ಹೆಂಗೆ ಇದ್ರು ಕೂಡ ಮಳೆ ನೀರು ಒಳಗಡೆ ಬರೋದಿಲ್ವಲ್ಲ, ಥ್ಯಾಂಕ್ ಯು ಅಲ್ವಾ? ಅದಕ್ಕೆ ಈಗ ಬಾಬಾ ಹೇಳ್ತಾರೆ, ಸ್ಥೂಲವಾಗಿ ಸೂಕ್ಷ್ಮವಾಗಿ ಈಶ್ವರಿ ಸೇವೆಯಲ್ಲಿ, ಸಾಧನೆಯಲ್ಲಿ, ಪುರುಷಾರ್ಥದಲ್ಲಿ, ಕರ್ಮದಲ್ಲಿ, ಕರ್ಮದ ಫಲದಲ್ಲಿ ಸಂಪನ್ನರಾಗಿದ್ದೀರಾ. ಖುಷ್ ಬಾಬಾ ಜೊತೆಲಿದ್ದಾರೆ. ಪ್ರತಿಯೊಂದು ಕರ್ಮದಲ್ಲಿ ಖುಷಿ ಇದೆ, ಆನಂದ ಇದೆ. ಬಲೆ ನಮ್ಮ ಹತ್ರ ಹಣ ಜಾಸ್ತಿ ಇಲ್ಲ, ನಾವೇನು ಕೋಟ್ಯಾಧಿಪತಿಗಳಲ್ಲ, ನಮ್ಮ ಹತ್ರ ಕಾರ್ ಇಲ್ಲ, ಏನು ತೊಂದರೆ ಇಲ್ಲ. ಆದರೆ ಆತ್ಮಿಕವಾಗಿ, ಶಾರೀರಿಕವಾಗಿ, ಧನದಿಂದ, ಜನರಿಂದ ಏನೇನು ಬೇಕು ಅದೆಲ್ಲ ಸಮಯದ ಅನುಸಾರ ಬಾಬಾ ಕೊಡ್ತಾ ಇದ್ದಾರೆ. ಬಾಬಾ ನಾನು ಖುಷ್, ಏನು ಕೊಟ್ಟಿದೆಯೋ ಅದೇ ನಾನು ಖುಷಿಯಾಗಿದ್ದೇನೆ. ಅದು ಬೇಕು ಅಂತಾನೂ ಇಚ್ಛೆ ಇಲ್ಲ, ಇದು ಬೇಡ ಅಂತಾನೂ ನನ್ನ ಕಂಪ್ಲೇಂಟ್ ನಿನ್ನ ಹತ್ರ ಇಲ್ಲ. ಹೀಗೆ ಭಗವಂತನ ಆಣತಿಯಂತೆ, ಭಗವಂತನ ಇಚ್ಛೆಯಂತೆ ಭಗವಂತನಿಗೆ ಜೀವನವನ್ನ ಕೊಟ್ಟು ಭಗವಂತನ ಪಾಲನೆಯನ್ನು ಪಡ್ಕೊಳ್ತಾ ಇರುವಂತ ಆತ್ಮಗಳು ಎಷ್ಟು ಸಂಪನ್ನರಾಗಿದ್ದಾರೆ ಹೇಳೋದನ್ನು ಬಾಬಾ ನೋಡ್ತಿದ್ದಾರೆ. ಜೊತೆಗೆ ಆತ್ಮೀಯರು ಸಂಪನ್ನರಾಗಬೇಕು ಅಂತಂದ್ರೆ ಜಮದ ಖಾತೆ ಇರ್ಬೇಕಲ್ವಾ? ಈಗ ನೋಡಿ, ಮನೇಲಿ ಫ್ರಿಡ್ಜ್ ಬೇಕು, ಟಿವಿ ಬೇಕು, ವಾಷಿಂಗ್ ಮಷಿನ್ ಬೇಕು, ಕಾರು ಎಲ್ಲ ಇದ್ರೆ ಇವತ್ತೆಲ್ಲ ರೀತಿ ಸಾಧನಗಳಿದ್ದಾವಪ್ಪ ಅಂತ ಹೇಳ್ತಾರಲ್ವ. ಹಾಗೇನೆ ಆತ್ಮಿಕವಾಗಿ ನಮ್ಮ ಹತ್ರ ಎಲ್ಲ ಶಕ್ತಿಗಳು ಸ್ಟಾಕ್ ಇದೆಯಾ? ಇವಾಗ ಬಾಬಾ ಹೇಳ್ತಾರೆ, ಅದು ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ, ಪ್ರೀತಿ, ಸಹನೆ ಇದೆಲ್ಲನೂ ಕೂಡ ನಮ್ಮಲ್ಲಿ ಜಮಾ ಇದೆ. ವಿಶೇಷವಾಗಿ ನೀವು ಒಳ್ಳೆ ಕರ್ಮವನ್ನ ಮಾಡಿ ಜನರ ಆಶೀರ್ವಾದದ ಖಾತೆ, ಹೃದಯದಿಂದ ಹೇಳಿರುವಂತ ಆಶೀರ್ವಾದ, ಇದೆಲ್ಲ ನಿಮ್ಮ ಅಕೌಂಟಲ್ಲಿ ಎಷ್ಟು ಜಮಾ ಇದೆ ಅಂತ ಬಾಬಾ ಹೇಳ್ತಾ ಇದ್ದ. ಖಜಾನಾ तो अकूट मिला है, लेकिन जो मिला है उस खजाने को कार्य में लगाते खत्म किया है, वह मिले हुए खजाने को कार्य में भी लगाया है और बढ़ाया भी है. ಬಾಬಾ ಹೇಳ್ತಾರೆ, ಪ್ರತಿಯೊಂದು ಆತ್ಮರಿಗೂ ನಾನು ತುಂಬಾ ಖಜಾನೆ ಕೊಟ್ಟಿದ್ದೇನೆ. ಕೆಲವರು ಏನ್ ಮಾಡಿದ್ದಾರೆ, ತಿಂದು ಖಾಲಿ. ಲೌಕಿಕದಲ್ಲಿ ಎಷ್ಟೋ ಜನ ಸಂಪಾದನೆ ಮಾಡ್ತಾರೆ ಅಲ್ವಾ? ಸಾಯಂಕಾಲ ಮನೆ ಬರ್ಬೇಕಾದ್ರೆ ಕುಡಿದು ಬಾರನ್ ರೆಸ್ಟೋರೆಂಟಿಗೆ ಹೋಗಿ ಜೂಜಾಡ್ಬಿಟ್ಟು ಖಾಲಿ. ವಾಪಸ್ ಬೆಳಿಗ್ಗೆ ಡ್ಯೂಟಿಗೆ ಬರ್ಬೇಕಾದ್ರೆ ಜೇಬು ಖಾಲಿ, ವಾಪಸ್ ಬರ್ಬೇಕಾದ್ರೆ ಜೇಬು ಖಾಲಿ.
ಹಾಗೇನೆ ಕೆಲವೊಂದ್ಸಲ ಆದ್ಮೇಲೆ ನಿಮ್ಮ ಜೀವನದಲ್ಲಿ ಚೆಕ್ ಮಾಡ್ಕೊಳ್ಳಿ. ಏನ್ ಗೊತ್ತಾ, ಈಶ್ವರ ಸೇವೆಗಂತ ಬಾಬನ ಮನೆಗೆ ಹೋಗಿರ್ತೀವಿ. ಹೌದು, 1 ದಿನ 2 ದಿನ ಚೆನ್ನಾಗಿ ಸೇವೆ ಮಾಡಿದ್ವಿ, ತುಂಬಾ ಒಳ್ಳೆಯಿತು, ಟೋಲಿ ಸಿಕ್ತು, ಬ್ರಹ್ಮಭೋಜನ ಸಿಕ್ತು, ಥ್ಯಾಂಕ್ಸ್ ಅಂತ ಹೇಳಿದ್ರು, ಎಲ್ಲಾನು ಸರಿ. ಲಾಸ್ಟಿಗೆ ಬರ್ಬೇಕಾದ್ರೆ ಯಾರ್ದೋ ಜೊತೆ ಚೆನ್ನಾಗಿ ಜಗಳ ಆಗ್ಬಿಡ್ತು. ವಿಶೇಷವಾಗಿ ನಿಮಿತ್ತ ಟೀಚರ್ಸ್ ಜೊತೆಗೋ ಅಲ್ಲಿರುವಂಥ ನಿಮಿತ್ತ ಅಣ್ಣಂದಿರ ಜೊತೆಗೋ ಅಲ್ವಾ, ಚೆನ್ನಾಗಿ ಬೈಸ್ಕೊಂಡು ಬಂದ್ರೆ, ಅಣ್ಣವ್ರೇ ಅವ್ರು ಹಂಗೆ ಹೇಳಿದ್ರು, ನಾನು ಸುಮ್ಮನೆ ಇರ್ತಾ ಚೆನ್ನಾಗಿ ಬೈದ್ಬಿಟ್ಟು ಬಂದೆ ನೋಡಿ. ಸರಿ, ಫಲಿತಾಂಶ ಏನು ಸಂಪಾದನೆ ಮಾಡಿದಿರೋ ಎಲ್ಲ ಹುಣಸೆ ಹಣ್ಣು ನೀರಿನಲ್ಲಿ ತೊಳೆದಂಗಾಯ್ತು ಅಷ್ಟೇ. ಮನೆಗೆ ಬಂದ್ಮೇಲೆ ಮತ್ತೆ ವಾಪಸ್ ಅದೇ ಟೆನ್ಷನ್. ಅಕ್ಕವ್ರು ಸರಿ ಇಲ್ಲ, ಯೋಗೇಶ್ ಅಣ್ಣ ಸರಿ ಇಲ್ಲ, ಆ ಅಣ್ಣ ಸರಿ ಇಲ್ಲ, ಈ ಅಕ್ಕ ಸರಿ ಇಲ್ಲ. ಮೊದಲು ಹೋಗ್ಬೇಕಾದ್ರೂ ಮಾಡ್ತಿದ್ದು ಇದೇ ಕಂಪ್ಲೇಂಟು, ಇವಾಗಲೂ ಅದೇ ಕಂಪ್ಲೇಂಟ್. ಮನೇಲಿದ್ದಾಗ ಪತಿ ಸರಿ ಇಲ್ಲ, ಮಕ್ಕಳು ಸರಿ ಇಲ್ಲ, ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ ಆದ್ರೆ ಇವಾಗ ಅವ್ರು ಸರಿ ಇಲ್ಲ ಅಂತ ಅವಾಗ ಡಿಫ್ರೆನ್ಸ್ ಏನಾಯ್ತು? ಮನಸ್ಸು ಖುಷಿಯಾಗಿದೆಯಾ? ಈಗಲೂ ಕೂಡ ಅಶಾಂತಿ ಅಲ್ವಾ? ಈಗಲೂ ಕೂಡ ಚಿಂತೆ ಅಲ್ವಾ? ಅಂದ್ರೆ ಏನರ್ಥ? ಏನು ಸಂಪಾದನೆಯನ್ನ ಮಾಡಿದ್ರೋ ಅದನ್ನ ಈ ರೀತಿ ನಿಂದನೆ ಮಾಡಿ ಸಿಟ್ಟು ಮಾಡಿಕೊಂಡು ಅಲ್ಲೇ ಖಾಲಿ ಮಾಡ್ಕೊಂಡು ಮತ್ತೆ ವಾಪಸ್ ಮನೆಗೆ ಬಂದಿದ್ದೀರಿ. ಓಕೆ, ಸೇವೆ ಮಾಡಿದಿರಿ, ಆತ್ಮನಿಗೆ ಸಂದೇಶವನ್ನ ಕೊಟ್ಟಿದ್ದೀರಾ, ಟೋಲಿ ಮಾಡಿಕೊಟ್ಟಿದ್ದೀರಾ, ರಾಖಿ ಕಟ್ಟಿದ್ದೀರಾ, ಎಲ್ಲನೂ ಕೂಡ ಮಾಡಿದ್ದೀರಾ. ಆದರೆ ಸ್ಥೂಲವಾಗಿ ಸೂಕ್ಷ್ಮವಾಗಿ ನಡೆದಿರುವಂಥ ಯಾವುದೋ ಒಂದು ಮನಸ್ತಾಪದ ಘಟನೆಗಳು ಏನಾಗ್ತದೆ, ಮನಸ್ಸಿನ ಮೇಲೆ ಪ್ರಭಾವ ಬೀಳ್ತದೆ. ಆವಾಗ ಮನಸ್ಸು ಖುಷಿ ಇರೋದಿಲ್ಲ. ಆದ್ಮೇಲೆ ಯಾರ್ದೋ ಮನೆಗೆ ಹೋಗಿರ್ತೀರ, ಸರಿನಾ? ಏನೋ ಒಂದು ಕಾರಣದಿಂದ ಜಗಳ ಆಗ್ತದೆ, ಸರಿ. ಊಟ ಮಾಡದೆ ಬಂದ್ರೆ ಹೆಂಗಿರ್ತದೆ? ಹೊಟ್ಟೆ ಹಸ್ದಿರ್ತದೆ ಇಲ್ವೋ? ಬಾಯಾರಿಕೆ ಆಗಿರ್ತದೆ ತಾನೇ? ಹಾಗೆ ಇಲ್ಲೂ ಕೂಡ ನಾವು ಬೇರೆ ಕಡೆಗೆ ಹೋದಾಗ ಲೌಕಿಕದಲ್ಲಿರಲಿ ಅಲೌಕಿಕದಲ್ಲಿರಲಿ ಆಫೀಸಲ್ಲಿರಲಿ ಸೇವೆಯಲ್ಲಿರಲಿ ಎಲ್ಲಿ ಹೋದೂ ಕೂಡ ಜನರ ಆಶೀರ್ವಾದ ತೆಗೆದುಕೊಳ್ಳೋ ಬದಲು ಅವ್ರ ಜೊತೆ ಜಗಳ ಮಾಡಿಕೊಂಡು ಶಾಪ ಮಾಡ್ಕೊಂಡು ಬಂದರೆ ಹೇಳ್ತಾರೆ, ಏನು ಸಂಪಾದನೆ ಮಾಡಿದ್ರೆ ಅದನ್ನು ಖಾಲಿ ಮಾಡ್ಕೊಂಡು ಬಂದಿದ್ದೀರಿ ಅಲ್ವಾ? ಇವತ್ತು ಕೂಡ ಬೆಂಗಳೂರಿನಲ್ಲಿ ನಾವು ನ್ಯೂ ಜನರೇಷನ್ ಅನ್ನ ನೋಡ್ತೀವಿ, ಲಕ್ಷಾಂತರ ಗಟ್ಟಲೆ ಸಂಪಾದನೆ ಮಾಡ್ತಾರೆ. ಆದರೆ ವೀಕೆಂಡಲ್ಲಿ ಪಾರ್ಟಿ ಮಾಡಿಬಿಟ್ಟು ಎಲ್ಲ ಖಾಲಿ, ಕೈಲೇನು ದುಡ್ಡಿಲ್ಲ. ಮೊದಲು ಸಾಲಗಾರರು, ಈಗಲೂ ಸಾಲಗಾರರು. ದೊಡ್ಡ ದೊಡ್ಡ ಬಿಲ್ಡಿಂಗ್, ಅವಶ್ಯಕತೆಗಿಂತ ಹೆಚ್ಚಿಗೆ ದೊಡ್ಡ ಬಿಲ್ಡಿಂಗ್ ತೊಗೊಂಡ್ಬಿಡೋದಪ್ಪ, ಸರಿನಾ? EMI ಕಟ್ಟಬೇಕು, ಅಲ್ಲೂ ಸಾಲ, ಕಾರಲ್ಲಿ ಸಾಲ ಅಲ್ವಾ? ಬಟ್ಟೆ ಒಳ್ಳೊಳ್ಳೆದನ್ನು ತೊಗೊಂಡ್ಬಿಟ್ಟು ಇರೋ ದುಡ್ಡು ಎಲ್ಲ ಖಾಲಿ. ಜಾಬ್ ಹೋಯ್ತು ಅಂದ್ರೆ ತಲೆ ಮೇಲೆ ಕೈ ಹಿಡ್ಕೊಂಡು ಕೂತ್ಕೊಂಡ್ಬಿಡೋದು ಅಷ್ಟೇ. ಯಾಕೆ? ಸಂಪಾದನೆ ಮಾಡೋದೇನು ಇಲ್ವಲ್ಲ, ಏನೋ ಒಂದು ಎಕ್ಸ್ಟ್ರಾ ಖರ್ಚು ಬಂತು, ಆರೋಗ್ಯ ಸರಿ ಇಲ್ಲ, ಮಕ್ಕಳಿಗೆ ಎಜುಕೇಶನ್ ಕೊಡಬೇಕು, ಇವತ್ತೇನು ಇಲ್ಲ, ಎಲ್ಲ ಖಾಲಿ ಅಲ್ವಾ? ಹಾಗೆ ಬಾಬಾ ಹೇಳ್ತಾರೆ, ನನ್ನ ಕೆಲವೊಂದು ಮಕ್ಕಳು ಈಶ್ವರಿ ಸೇವೆಯನ್ನ ಮಾಡಿ ಸಾಧನೆಯನ್ನ ಮಾಡಿಬಿಟ್ಟು ಖಜಾನೆಯನ್ನ ತಗೊಂಡಿರ್ತಾರೆ. ಆದರೆ ಸಿಕ್ಕಿರುವಂತ ಖಜಾನೆಯನ್ನ ತಿಂದ್ಬಿಟ್ಟು ಖಾಲಿ ಮಾಡಿಬಿಡ್ತಾರೆ. ತಿಂದ್ಬಿಟ್ಟು ಖಾಲಿ ಮಾಡೋದು ಅಂತಂದ್ರೆ ಯಾವುದೊಂದು ಉದ್ದೇಶ ಖರ್ಚು ಮಾಡಿಬಿಡೋದು, ಪತಿ ಕೊಡೋದು, ಮಕ್ಕಳಿಗೆ ಕೊಡೋದು, ತಂದೆ ತಾಯಿಗಳಿಗೆ ಕೊಡೋದು, ಅವ್ರಿಗೆ ಇವ್ರಿಗೆ ಕೊಟ್ಬಿಟ್ಟು ಏನು ಮಾಡಿಬಿಡೋದು, ಅಥವಾ ಸ್ವಯಂಗೋಸ್ಕರ ಇಂದ್ರಿಯ ಸುಖಕ್ಕೋಸ್ಕರ ಕೊಟ್ಬಿಟ್ಟು ಏನು ಮಾಡೋದು, ಖಾಲಿ ಮಾಡೋದು. ಇನ್ನು ಕೆಲವರು ಹೆಂಗೆ ಅಂತಂದ್ರೆ ಸಂಪಾದನೆ ಮಾಡೋದು ಖಾಲಿ ಬಿಡಿ, ಫಸ್ಟಿಗೆ ಬಾಬನ ಹತ್ರ ಸಾಲ ತಗೊಂಡ್ಬಿಡಿ, ಬಾಬಾ ಈ ಕೆಲಸ ಮಾಡಿಕೊಡು, 21 ದಿನ ಯೋಗ ಮಾಡ್ತೀನಿ ಅಂತ ಮೊದಲೇ ಬಾಬನ ಹತ್ರ ಸಾಲ ತಗೊಂಡಿದ್ದಿರ್ತದೆ. ಅವಾಗ ಏನಾಗ್ತದೆ, ಏನು ಸಂಪಾದನೆ ಮಾಡಿದ್ರು ಸಾಲ ಕ್ಲಿಯರ್ ಆಯ್ತು, ಹೊರತು ಉಳಿತಾಯ ಎಲ್ಲಿಂದ ಆಗ್ಬಿಡ್ತು? ಒಂದು ಮುಗಿದೊಳಗಡೆ ಇನ್ನೊಂದು ಸಮಸ್ಯೆ ಬಂದಿರ್ತದಲ್ಲಿ. ಅದಕ್ಕಾಗಿ ಬಾಬಾ ಕೇಳ್ತಿದ್ದಾರೆ, ಮಕ್ಕಳೇ ಚೆಕ್ ಮಾಡ್ಕೊಳ್ಳಿ. ಬ್ಯಾಂಕ್ನವ್ರ ಹತ್ರ ಸಾಲ ಇಟ್ಟಿದ್ದೀರೋ ಅಥವಾ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟಲ್ಲಿ ಹಣ ಇಟ್ಟಿದ್ದೀರೋ, FD ಅಲ್ಲಿ ಇಟ್ಟಿದ್ದೀರೋ, ನೀವು ಬ್ಯಾಂಕಿಗೆ ಕೊಡ್ತಾ ಇದ್ದೀರೋ ಅಥವಾ ಬ್ಯಾಂಕ್ನ ಹತ್ರನೇ ಸಾಲ ತಗೊಂಡಿದ್ದೀರೋ, ನಿಮ್ಮ ಏನು ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಇನ್ನು ಕೆಲವರು ಏನು ಮಾಡ್ತಾರೆ, ನಮ್ಮಲ್ಲಿರುವಂಥ ಖಜಾನೆಯನ್ನು ಜಮಾ ಮಾಡಿ ಮತ್ತು ವಾಪಸ್ ಕಾರ್ಯದಲ್ಲಿ ಆಗ್ತಾರೆ. ಕೆಲವರು ನೋಡಿ, ನಮ್ಮಲ್ಲಿರುವಂಥ ಹಣವನ್ನು ಬ್ಯಾಂಕ್ನಲ್ಲಿ ಇಡೋದು, ಯಾವುದೋ ಫೈನಾನ್ಸಲ್ಲಿ ಇಡೋದು, ಅಥವಾ ಚೀಟಿ ಕಟ್ಟೋದು, ಶೇರ್ ಮಾರ್ಕೆಟಲ್ಲಿ ಹಾಕೋದು, ಹೀಗೆ ಅದನ್ನು ವಾಪಸ್ ಏನು ಮಾಡ್ತಾರೆ, ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ಅದರಿಂದ ಮತ್ತೆ ಹಣ ಸಂಪಾದನೆ ಮಾಡ್ತಾರೆ. ಹಾಗೇನೆ ನಿಮ್ಮ ಹತ್ರ ಜ್ಞಾನ ಇದೆ ಅಂತ ತಿಳ್ಕೊಂಡು ಕೆಲವರು ಹೆಂಗಿರ್ತಾರೆ ಗೊತ್ತಾ, ಅವ್ರಿಗೆ ಜ್ಞಾನ ಇರ್ತದೆ, ಅನುಭವ ಇರ್ತದೆ, ಬೇರೆಯವ್ರಿಗೆ ಹೇಳೋದೇ ಇಲ್ಲ. ನಾವು ಚಿಕ್ಕ ಮಕ್ಕಳು ಇದ್ದಾಗ ಏನಾದರೂ ಪ್ರಶ್ನೆಗೆ ಉತ್ತರ ಗೊತ್ತಿದ್ರೆ ಪಕ್ಕದ ವಿದ್ಯಾರ್ಥಿಗಳಿಗೆ ಹೇಳ್ತಾನೆ ಇರಲಿಲ್ಲ. ಯಾಕೆ ಹೇಳಿ? ಅವ್ರಿಗೆ ಜಾಸ್ತಿ ಮಾರ್ಕ್ಸ್ ಸಿಕ್ಬಿಟ್ರೆ ಅಲ್ವಾ? ಇಲ್ಲಿ ಬಾಬಾ ಹೇಳ್ತಾರೆ, ನಿಮ್ಮ ಅನುಭವ, ಹೊಸ ಹೊಸ ವಿಷಯಗಳನ್ನ ಬೇರೆಯವರಿಗೆ ತಿಳಿಸ್ಬೇಕು. ನೀವು ತಿಳಿಸ್ತಾ ಹೋದಾಗ ಏನಾಗತ್ತೆ, ನಿಮ್ಮ ಸ್ಥಿತಿನೂ ಇನ್ಕ್ರೀಸ್ ಆಗತ್ತೆ, ಅವರಿಂದ ಆಶೀರ್ವಾದನೂ ಸಿಗತ್ತೆ, ಮತ್ತೆ ನಿಮ್ಗೆ ನೆಕ್ಸ್ಟ್ ಲೆವೆಲ್ ಮತ್ತೆ ಸಿಗತ್ತೆ ಅಂತ ಹೇಳ್ತಾರೆ ಬಾಬಾ.
ಕಂಜೂಸ್ ಆಗಬಾರ್ದು ಅಂತ ಹೇಳ್ತಾರೆ. ಜ್ಞಾನಗಳಿರ್ಬೋದು, ಶಕ್ತಿಗಳಿರ್ಬೋದು, ಅದನ್ನ ಇನ್ವೆಸ್ಟ್ಮೆಂಟ್ ಮಾಡಿ ಅಂತ ಬಿಟ್ಟು ಹೇಳ್ತಾರೆ ಅಲ್ವಾ. ಅದಕ್ಕಾಗಿ ಕೆಲವೊಂದು ಮಕ್ಕಳು ಖಾಲಿ ಮಾಡಿಬಿಡ್ತಾರೆ, ಕೆಲವೊಬ್ರು ಜಮಾ ಮಾಡ್ಕೊಂಡು ಹಂಗೇ ಇಟ್ಬಿಡ್ತಾರೆ, ಕೆಲವರು ಏನ್ ಮಾಡ್ತಾರೆ ಅದನ್ನು ವಾಪಸ್ ಕಾರ್ಯದಲ್ಲಿ ಹಾಕ್ತಾರೆ. ಆವಾಗ ಏನಾಗತ್ತೆ ಅಂತಂದ್ರೆ ಆ ಜಮಾದ ಖಾತೆ ಜಾಸ್ತಿ ಆಗತ್ತೆ. ಅದಕ್ಕಾಗಿ ನಿಮ್ಮ ಲೆವೆಲ್ ಹೇಗಿದೆ ಅಂತ ನೀವೇನ್ ಮಾಡ್ಕೊಳ್ಳಿ, ತಿಳ್ಕೊಳ್ಳಿ ಅಂತ ಬಾಬಾ ಕೇಳ್ತಿದ್ದಾರೆ. ಅವ್ರು ಬಡಾಯ ಬಿ ಹೇ, ಕೆಲವು ಮಕ್ಕಳು ಖಜಾನೆಯನ್ನ ಇನ್ವೆಸ್ಟ್ಮೆಂಟ್ ಮಾಡಿ ತಮ್ಮ ಸಹೋದರ ಸಹೋದರರಿಗೆ ಕೊಟ್ಟು ಏನ್ ಮಾಡಿದ್ದಾರೆ, ಅಥವಾ ಈಶ್ವರ್ಯ ಬ್ಯಾಂಕಲ್ಲಿ ಇಟ್ಬಿಟ್ಟು ಏನ್ ಮಾಡಿದ್ದಾರೆ, ಅದನ್ನ ವೃದ್ಧಿ ಮಾಡ್ತಾ ಇದ್ದಾರೆ. ನಿಮ್ಮ ಅಕೌಂಟ್ ಹೇಗಿದೆ ಚೆಕ್ ಮಾಡಿ. कितनी परसेंटेज में हर एक के खाते में जमा है, कितना परसेंट में ಎಷ್ಟು ಪರ್ಸೆಂಟ್ ಜಮಾ ಇದೆ, ಒಂದಿನ ಎಷ್ಟು ಸಂಪಾದನೆ ಮಾಡ್ತಿದ್ದಾರೆ, ಎಷ್ಟು ಖರ್ಚು ಮಾಡ್ತಿದ್ದಾರೆ, ಎಷ್ಟು ಉಳಿತಾಯ ಮಾಡ್ತಿದ್ದಾರೆ. ಒಂದು ದಿವಸ 10,000 ರೂಪಾಯಿ ಸಂಪಾದನೆ ಮಾಡಿದ್ರೆ ಅದ್ರಲ್ಲಿ ಖರ್ಚು ಎಷ್ಟು, ಆದ್ಮೇಲೆ ದಿನದಿಂದ ದಿನಕ್ಕೆ ಖರ್ಚು ಕಡಿಮೆ ಆಗಬೇಕು. ಸಂಕಲ್ಪಗಳಿರ್ಬೋದು, ಶ್ವಾಸ ಇರ್ಬೋದು, ಸಮಯ ಇರ್ಬೋದು, ಎಲ್ಲವನ್ನ ಖರ್ಚನ್ನು ಕಡಿಮೆ ಮಾಡ್ತಾ ಬರ್ಬೇಕು, ಉಳಿತಾಯ ಜಾಸ್ತಿ ಮಾಡ್ತಾ ಅಲ್ವಾ. ನಾನು ಲೌಕಿಕದಲ್ಲಿ ಕಂಪ್ನಿಯಲ್ಲಿ ಇದ್ದಾಗ ಒಳ್ಳೆ ಪೋಸ್ಟಲ್ಲಿ ಇದ್ವಿ, ಸ್ಯಾಲ್ರಿನೂ ಸಿಗ್ತಾ ಇತ್ತು. ಆಗ ನಮ್ಮವರೆಲ್ಲ ಹೇಳ್ತಿದ್ರು, ಏನಪ್ಪ ಇವ್ರು ಇಂಥ ಒಳ್ಳೆ ಪೋಸ್ಟ್ ಇದ್ರು ಇವರು ಖರ್ಚೇ ಮಾಡೋದಿಲ್ಲ, ಉಳಿತಾಯ ಮಾಡ್ಕೊಂಡ್ ಬರ್ತಾರೆ, ಒಳ್ಳೆ ಬಟ್ಟೆನೂ ಹಾಕೊಳ್ಳೋದಿಲ್ಲ, ಒಳ್ಳೊಳ್ಳೆ ಊಟನೂ ತಿನ್ನಲ್ಲ ಅಂತ ಅಲ್ವಾ. ಅದು ಮಾಡಿದ್ದಕ್ಕೆ ಬೇಗ ರಿಟೈರ್ಮೆಂಟ್ ತಗೊಳ್ಳಿಕ್ಕೆ ಆಯ್ತಲ್ವಾ. ಎಲ್ಲ ಖರ್ಚು ಮಾಡ್ತಾ ಕುತ್ಕೊಂಡ್ಬಿಟ್ಟಿದ್ದರೆ ಬೇಗ ರಿಟೈರ್ಮೆಂಟ್ ತಗೊಳ್ಳಿಕ್ಕೆ ಹಿಂಗಾಗ್ತಾ ಇತ್ತು ಅಲ್ವಾ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಮಕ್ಕಳೇ ಎಲ್ಲವನ್ನ ಉಳಿತಾಯ ಮಾಡಿ, ಹಣ ಇದೆ ಅಂತ ಬಿಟ್ಟು ತುಂಬಾ ಖರ್ಚು ಮಾಡಬೇಡಿ. ಇತನಿ ಪರ್ಸೆಂಟೇ ಮೇ ಹರ್ ಏಕ್ ಕೆ ಖಾತೆ ಮೇ ಜಮಾ ಹೈ, ಪ್ರತಿಯೊಬ್ಬರ ಖಾತೆಯಲ್ಲಿ ಎಷ್ಟು ಪರ್ಸೆಂಟೇಜ್ ಜಮಾ ಇದೆ. ಇವತ್ತು ನಾನು ಮಾಡಿರುವ ಸಂಪಾದನೆ 100% ಜಮಾ ಮಾಡ್ತಾ ಇದ್ದೀನಾ, ಅಥವಾ ಸ್ವಯಂಗೋಸ್ಕರ ನಾನು ಖರ್ಚು ಮಾಡ್ತಾ ಇದ್ದೀನಾ, ಬೇರೆಯವ್ರಿಗೆ ದಾನ ಕೊಡೋದಲ್ಲಿ ಖರ್ಚು ಮಾಡ್ತಾ ಇದ್ದೀನಾ, ಜಮಾದ ಖಾತೆಯಲ್ಲಿ ಇಡ್ತಾ ಇದ್ದೀನಾ, ಚೆಕ್ ಮಾಡ್ಕೊಳ್ಬೇಕು. ಲೌಕಿಕದಲ್ಲೂ ಕೂಡ ಆದ್ಮೇಲೆ ಸಂಬಳ ಬರುತ್ತಲ್ಲ, ಒಂದು ತಿಂಗಳು ಕೆಲಸ ಮಾಡಿದ್ದು ಅದು ನಾವು ಹೆಂಗೆ ಖರ್ಚು ಮಾಡ್ತೀವಿ, ಸಾಲ ಇದ್ಬಿಟ್ರೆ ಸಾಲ ಕೊಡೋದಲ್ಲೇ ಕ್ಲಿಯರ್ ಆಗಿಬಿಡ್ತದೆ, ಮತ್ತೆ ಮುಂದಿನ 1 ತಿಂಗಳಿಗೆ ಮತ್ತೆ ಸಾಲ ಮಾಡ್ಬೇಕಾಗ್ತದೆ ಅಲ್ವಾ. ಆ ಸಾಲ ಇರ್ಲಿ, ಅದು ನಿಧಾನಕ್ಕೆ ಸಾಲ ತೀರಿಸ್ತಾ ನಾವೇನ್ ಮಾಡ್ಬೇಕು, ಜಮಾದ ಖಾತೆಯಲ್ಲಿ ಬರಬೇಕಾಗ್ತದೆ. ಅದಕ್ಕಾಗಿ ಬಾಬಾ ನಿರಾಕಾರ ರೂಪದಲ್ಲಿ ಭಗವಂತನ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡಿ ಸಂಪಾದನೆ ಮಾಡಿ ಖರ್ಚು ಮಾಡಿ ಆದ್ಮೇಲೆ ಪ್ರತಿದಿನ ಅವ್ರ ಅಕೌಂಟಲ್ಲಿ ಎಷ್ಟು ಜಮಾ ಇದೆ ಅಂತ ಬಾಬಾ ಚೆಕ್ ಮಾಡ್ತಾ ಇದ್ದಾರೆ. ಆದ್ಮೇಲೆ ಪ್ರಶ್ನೆ, ಜಮಾ ಆಗಿದೆ ಹೆಂಗ್ ಗೊತ್ತಾಗ್ತದೆ? ಜಮಾ ಹೆಚ್ಚಿಗೆ ಆದಷ್ಟು ಖುಷಿ ಹೆಚ್ಚಿಗೆ ಇರ್ತದೆ, ಆನಂದ ಹೆಚ್ಚಿಗೆ ಇರ್ತದೆ, ಸಫಲತೆ ಜಾಸ್ತಿ ಇರ್ತದೆ, ಮಸ್ತಾಗಿರ್ತೀರಾ ಅಲ್ವಾ. ನಿಮ್ಮ ಹತ್ರ ಹಣ ಇದೆ, ಒಡವೆ ಇದೆ, ಬಂಗಾರ ಇದೆ, ಬಟ್ಟೆ ಇದೆ, ಅಕ್ಕಿ ಇದೆ, ಬೇಳೆ ಇದೆ, ತರಕಾರಿ ಇದೆ ಅಂತಂದ್ರೆ ನೀವೇನು ಯೋಚನೆ ಮಾಡ್ಬೇಕಾಗಿದ್ದಿಲ್ವಲ್ಲ. ಖಾಲಿ ಆದಷ್ಟು ಮತ್ತೆ ತಂದಿಡ್ತಾ ಇರ್ತೀರಾ. ಹಾಲು ಯಾವಾಗಲೂ ಫ್ರಿಜ್ಜಲ್ಲಿ ಇದೆ, ಎಲ್ಲಾ ವಸ್ತುಗಳು ಸ್ಟಾಕಲ್ಲಿ ಇದಾವೆ ಅಂತಂದ್ರೆ ಒಂದು 2-3 ದಿನ ಪ್ರಪಂಚದಲ್ಲಿ ಏನಾದ್ರು ಲಾಕ್ಡೌನ್ ಆಯ್ತು, ಮತ್ತೊಂದಾಯ್ತು ಅನ್ನೋದು ಕೂಡ ನೀವು ಯಾವಾಗಲೂ ಯೋಚನೆ ಮಾಡಬೇಕಾದಂತ ಅನಿವಾರ್ಯತೆ ಇರೋದಿಲ್ಲ. ಹಾಗೆ ಆದ್ಮೇಲೆ ಕೆಲವರು ದಿನಕೂಲಿಯವರು ಇರ್ತಾರೆ. ಅವ್ರು ಹೆಂಗೆ ಅಂತಂದ್ರೆ ಮನೆಯಲ್ಲಿ ಹಣ ಇಲ್ಲ, ಜೋಬಲ್ಲೂ ಹಣ ಇಲ್ಲ, ಕೆಲ್ಸಕ್ಕೆ ಹೋದ್ರು ಆ ದಿನ ಬಂದಿರುವಂತ ಹಣದಿಂದ ಸಾಯಂಕಾಲಕ್ಕೆ ಮನೆಗೆ ಬೇಕಾಗಿರೋ ಅಕ್ಕಿ ಬೇಳೆ ತಗೊಂಡು ಬರ್ಬೇಕು. ಆ ದಿನ ಅವ್ರು ಕೆಲ್ಸಕ್ಕೆ ಹೋಗಿಲ್ಲ ಅಂತಂದ್ರೆ ಏನೂ ಇಲ್ವೇ ಇಲ್ಲ. ಅದಕ್ಕೆ ನಾವು ಚೆಕ್ ಮಾಡ್ಕೊಳ್ಳಿ. ಇವತ್ತು ನಾವು ಯೋಗ ಮಾಡಿಲ್ಲ ಅಂತ ನಮ್ಮ ಸ್ಥಿತಿ ಹಾಳಾಗ್ಬಿಡ್ತದೆ. ಅದೇನರ್ಥ, ನನ್ನಲ್ಲಿ ಸ್ಟಾಕ್ ಇಲ್ಲ ಅಂತ ಅರ್ಥ. ಕೆಲವೊಂದ್ಸಲ ನಾವು ಯೋಗ ಮಾಡಿಲ್ಲ, ಸಾಧನೆ ಮಾಡಿಲ್ಲ ಅಂತ ನಮ್ಮ ಮನಸ್ಸು ಚೆನ್ನಾಗಿದೆ ಅಂತಂದ್ರೆ ಹಳೆ ಬ್ಯಾಲೆನ್ಸ್ ಅನ್ನು ನಾನು ಸ್ವಲ್ಪ ಉಪಯೋಗ ಮಾಡ್ಕೊಳ್ತಿದ್ದೇನೆ ಅಂತ ಅರ್ಥ. ಬ್ಯಾಲೆನ್ಸ್ ಕಡಿಮೆ ಆಗ್ಬೋದು, ಮತ್ತೊಪ್ಪಸ್ ಸರಿಯಾದಾಗ ಮತ್ತೊಪ್ಪಸ್ ನಾವು ಬ್ಯಾಲೆನ್ಸ್ ಅನ್ನು ಏನ್ ಮಾಡ್ಬೇಕಾಗತ್ತೆ, ಹೆಚ್ಚಿಗೆ ಮಾಡ್ಕೊಳ್ಬೇಕಾಗತ್ತೆ. ಅದಕ್ಕಾಗಿ ನಿಮ್ಮ ಜಮಾದ ಖಾತೆಯನ್ನು ಚೆಕ್ ಮಾಡ್ಕೊಳ್ಳಿ. ಅಥವಾ ಬಾಬಾ ಚೆಕ್ ಮಾಡ್ತಿದ್ದಾರೆ. क्योंकि यह खजाना सिर्फ अब इस समय के लिए नहीं है, यह खजाना भविष्य में भी साथ में चलना है. ಬಾಬಾ ಹೇಳ್ತಾರೆ, ಮಕ್ಕಳೇ ಶಾರೀರಿಕವಾಗಿ ಒಂದು ಜನ್ಮಕ್ಕೋಸ್ಕರ ಎಷ್ಟು ಸಂಪಾದನೆ ಮಾಡ್ತಿರಲ್ವಾ. ಹುಟ್ಟಿದಾಗ ಅನಾಥವಾಗಿದ್ರೆ ಈ ಶರೀರ ಬಿಡುವವರೆಗೂ 70 ವರ್ಷ 80 ವರ್ಷ ಇರುವವರೆಗೂ ಎಷ್ಟು ಬೇಕು ಅಷ್ಟು ಸಂಪಾದನೆ ಮಾಡ್ತೀರಿ, ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೋಸ್ಕರ ಮಾಡ್ತೀರಾ, ಹೌದಾ? ಆ ಒಂದು ಜನ್ಮಕ್ಕೋಸ್ಕರ ಎಷ್ಟು ಸಮಯವನ್ನ ಹಗಲು ರಾತ್ರಿ ಓವರ್ ಟೈಮ್ ಅಂತ ಬಿಟ್ಟು
ಸಂಪಾದನೆಗೋಸ್ಕರ ಓಡ್ತೀರಿ. ಆದರೆ ಈ ಒಂದು ಸಂಪಾದನೆ ಮಕ್ಕಳೇ ಕೇವಲ ಈ ಒಂದು ಜನ್ಮಕ್ಕೆಲ್ಲ 63 ಜನ್ಮದ ಸಾಲ ತೀರಿಸ್ಬೇಕು, 21 ಜನ್ಮದ ಉಳಿತಾಯ ಮಾಡಬೇಕು. ಅಂದ್ರೆ 84 ಜನ್ಮದ 5,000 ವರ್ಷದ ಪೂರ್ತಿ ನಿಮ್ಮ ಜೀವನದ ಸುಂದರತೆಯ, ಶ್ರೇಷ್ಠತೆಯ, ಆನಂದದ ಶ್ರೇಷ್ಠ ಅನುಭವಕ್ಕೆ ಆಧಾರ ಈ ಒಂದು ಜನ್ಮದ ಸಂಪಾದನೆ ಮತ್ತು ಉಳಿತಾಯ. ಇಲ್ಲಿರುವಂತ ನಿರಾಕಾರವಾಗಿಡುವುದಂತಾನೆ ತಗೊಂಡೋಗ್ತೀವಿ. ಬಂಗಾರ ತಗೊಂಡೋಗ್ತೀವ, ಕ್ಯಾಶ್ ತಗೊಂಡೋಗ್ತೀವ, ಬಿಲ್ಡಿಂಗ್ ತಗೊಂಡೋಗ್ತೀವ ಅಲ್ವಾ? ಬಾಬಾ ಮೊದಲಲ್ಲಿ ಹೇಳ್ತಾ ಇದ್ರು, ಯಾರಾದರೂ ಒಂದು ಧರ್ಮಶಾಲೆಯನ್ನ ಕಟ್ಟಿದ್ರೆ ಅಲ್ಲಿ ಬಂದು ಯಾರು ಚೆನ್ನಾಗಿರ್ತಾರೋ ಅವ್ರಿಗೆ ಮುಂದಿನ ಜನ್ಮದಲ್ಲಿ ಅವ್ರಿಗೆ ಒಳ್ಳೆ ಬಿಲ್ಡಿಂಗ್ ಸಿಗ್ತದೆ. ಈ ಸಲ ಯಾರಾದ್ರು ಉಚಿತವಾಗಿ ಶಿಕ್ಷಣ ಕೊಟ್ಟಿದ್ದಿದ್ರೆ ಮುಂದಿನ ಜನ್ಮದಲ್ಲಿ ಶಿಕ್ಷಣ ಸಿಗ್ತದೆ. ಯಾರಾದ್ರು ಧನದಾನವನ್ನ ಮಾಡಿದ್ರೆ ಮುಂದಿನ ಜನ್ಮದಲ್ಲಿ ಶ್ರೀಮಂತರಾಗ್ತಾರೆ. ಏನು ಕೊಡ್ತಾರೋ ಅದೇ ಸಿಗ್ತಾ ಇರ್ತದೆ ಅಷ್ಟೇನೆ ಅಲ್ವಾ? ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ, ಯಾರು ಈಶ್ವರೀಯ ಸಾಧನೆಯನ್ನ ಮಾಡಿಬಿಟ್ಟು ದಾನ ಧರ್ಮ ಮಾಡ್ತಾರೋ ಅದು 84 ಜನ್ಮದವರೆಗೂ ಕೂಡ ನಿಮಗೆ ರಿಟರ್ನ್ ಆಗಿ ಸಿಗ್ತಾ ಇರ್ತದೆ. ಅಂದಮೇಲೆ ಈ ಸಂಪಾದನೆಗೆ ನಾವು ಅಷ್ಟು ಅಟೆನ್ಷನ್ ಕೊಡ್ತಾ ಇದ್ದೀವ. ಇವತ್ತಿನ ದಿನದಲ್ಲಿ ನಾನು ನೋಡ್ತಾ ಇದ್ದೇನೆ, ಪ್ರಪಂಚದಲ್ಲಿ ಲೌಕಿಕ ಸಂಪಾದನೆಗೋಸ್ಕರ ಒಂದು ದಿನದಲ್ಲಿ 15 ಗಂಟೆ, 16 ಗಂಟೆ, 18 ಗಂಟೆ ಡ್ಯೂಟಿ ಮಾಡ್ತಾರೆ. ಕಂಪ್ಯೂಟರ್ ಎದುರುಗಡೆ ಹಗಲು ರಾತ್ರಿ ಊಟ ತಿಂಡಿ ಬಿಟ್ಬಿಟ್ಟು ಡ್ಯೂಟಿ ಮಾಡ್ತಾರೆ. ಡ್ಯೂಟಿ ಮಾಡಿಲ್ಲ ಅಂತಂದ್ರೆ ಈ ಪ್ರಪಂಚದ ಎಷ್ಟು ಖರ್ಚುಗಳಿದ್ದಾವಲ್ಲ, ಮಕ್ಕಳನ್ನು ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಹಾಕ್ಬಿಡ್ತಾರೆ. ಮನೆಯವರು ಅದು ಬೇಕು ಇದು ಬೇಕು ಅಂತ ಡಿಮಾಂಡ್ ಮಾಡ್ತಾ ಇರ್ತಾರೆ. ಜನರಿಗೆ ತೋರ್ಸ್ಲಿಕ್ಕೆ ಬೆಂಗಳೂರಿನಲ್ಲಿ ಇದೀವಂತ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ ಅಲ್ಲಿ ಇರಬೇಕಾಗ್ತದೆ. ಕಾರ್ ತಗೊಂಡ್ಬಿಟ್ಟಿದ್ದಾರೆ. ಶೋ ದಿ ಅಭಿಮಾನ. ಆ ಕಾರಣದಿಂದ ಶ್ರೀಮಂತಿಕೆ ತೋರಿಸಿರುವಂತ ಕಾರಣದಿಂದ ಅದಕ್ಕೆ ತಕ್ಕ ಹಾಗೆ ಹಣ ಸಂಪಾದನೆ ಮಾಡಲೇಬೇಕಾಗ್ತದೆ. ಅದು ಒಳಗಡೆಗೆ ಮಾತ್ರ ಕೊತ 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 ಅಂತ ಕುದಿತಾ ಇರ್ತಾರೆ. ಎಲ್ಲಿ ನೋಡಿದ್ರು ಕೂಡ, ಅಯ್ಯೋ ಇವತ್ತು ಆಫೀಸಲ್ಲಿ ಸರಿ ಇಲ್ಲ ರೀ, ಬಾಸ್ ಬೈತಾ ಇರ್ತಾರೆ, ಅಲ್ಲಾಗಿದೆ ಇಲ್ಲಿ ಹೀಗಿದೆ. ಮನೆಯಲ್ಲಿ ಎಲ್ಲ ಮಾಡಿದ್ಮೇಲೂ ಕೂಡ ಮಕ್ಕಳು ಬೈತಾರೆ, ಮನೆಯವರು ಬೈತಾರೆ, ಅಪ್ಪ ಅಮ್ಮ ಬೈತಾರೆ. ಎಲ್ಲ ನೋಡಿದ್ರು ಗಲಾಟೆಗಳು, ಚಿಂತೆಗಳು. ಆದರೆ ತೋರ್ಸ್ಲಿಕ್ಕೆ ಮಾತ್ರ ಟೈ ಹಾಕೊಂಡು, ಶೂಟ್ ಬೂಟ್ ಹಾಕೊಂಡು, ಶೂ ಪಾಲಿಶ್ ಮಾಡಿಕೊಂಡು ಕಾರಲ್ಲಿ ಹೋಗ್ತಾ ಇರ್ತಾರೆ. ನೋಡಿದ್ರೆ ಶ್ರೀಮಂತಿಗೆ, ಓ ಎಷ್ಟು ಚೆನ್ನಾಗಿದೆಯಪ್ಪ, ಉರ್ಲಾನ್ ಬೆಡ್, 50,000 ರೂಪಾಯಿ ಮಂಚ, AC. ಆತ್ಮದ ಒಳಗಡೆ ನೋಡಿದ್ರೆ ಏನಾಗ್ಬಿಟ್ಟಿದೆ, ಪೂರ್ತಿ ದುಃಖ. ಇಂಥ ಒಂದು ವಾತಾವರಣವನ್ನ ಪ್ರಪಂಚದಲ್ಲಿ ಎಲ್ಲಾ ಕಡೆಗೂ ನಾವು ನೋಡ್ತಾ ಇದ್ದೀವಿ ಆತ್ಮೀಯರೇ. ಯಾಕಂದ್ರೆ ಆತ್ಮಿಕ ಜಮಾದ ಖಾತೆ ಇಲ್ಲ. ಸ್ಥೂಲವಾದ ಧನ ಇರಬಹುದು, ಆದರೆ ಆತ್ಮಿಕ ಜಮಾದ ಖಾತೆ ಇಲ್ಲ. ಅದಕ್ಕಾಗಿ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ ನಾನು ನನ್ನ ಮಕ್ಕಳ ಜಮಾದ ಖಾತೆಯನ್ನು ನೋಡ್ತಿದ್ದೇನೆ. तो परसेंटेज देख रहे थे तो क्या देखा, ಎಷ್ಟಿದೆ ಮಕ್ಕಳ ಹತ್ರ ಜಮಾದ ಖಾತೆ. 3 ಕಾಲವನ್ನ ಎದುರುಗಡೆಗಿಟ್ಬಿಟ್ಟು ಎಷ್ಟು ಅವಶ್ಯಕತೆ ಇದೆಯೋ ಅದರ ಆಧಾರದಲ್ಲಿ ಬಾಬಾನವರು ನೋಡ್ತಾ ಇದ್ರು. ಫಲಿತಾಂಶ ಏನ್ ನೋಡಿದ್ರು? सेवा तो सभी बच्चे यथा योग व यथाशक्ति कर रहे हैं, लेकिन सेवा का फल जमा होना उसमें अंतर हो जा. ಸೇವೆ ಎಲ್ಲರೂ ಮಾಡ್ತಾ ಇದ್ದಾರೆ. ಸ್ಥೂಲ ಸೇವೆ, ಮನಸಾ ಸೇವೆ, ಗರಮಣ ಸೇವೆ, ವಾಚಾ ಸೇವೆ ಮಾಡ್ತಾ ಇದ್ದಾರೆ. ಆದರೆ ಸೇವೆ ಮಾಡಿದ ಮೇಲೆ ಸೇವೆಯ ಫಲ ಅಕೌಂಟಲ್ಲಿ ಎಷ್ಟು ಜಮಾ ಆಗಬೇಕು ಅದು ಆಗ್ತಾ ಇಲ್ಲ. ಇವಾಗ ನೋಡಿ, ರಕ್ಷಾಬಂಧನದ ಕಾರ್ಯಕ್ರಮ, ಹೌದು. ಸೇವಾ ಕೇಂದ್ರದಲ್ಲಿ ತುಂಬಾ ಸೇವೆಯ ಅವಶ್ಯಕತೆ ಇರ್ತದೆ, ಹೌದು. ತಾವೆಲ್ಲ ಹೆಚ್ಚಿಗೆ ಜನ ಹೋಗ್ಬಿಟ್ಟು ಬಾಬಾನ ಮನೆಗೆ ಹೋಗ್ಬಿಟ್ಟು ಕೆಲವರು ಟೋಲಿ ಮಾಡ್ತೀರಿ, ಟೋಲಿ ಪ್ಯಾಕಿಂಗ್ ಮಾಡ್ತೀರಾ, ರಾಖಿ ಕಟ್ತೀರಾ, ಬೇರೆ ಬೇರೆ ಕಡೆಗೆಲ್ಲ ಆಫೀಸ್ಗಳಲ್ಲಿ ಹೋಗ್ಬಿಟ್ಟು ರಾಖಿ ಕಟ್ತೀರಾ. ಕೆಲವೊಬ್ಬರು ಭಾಷಣ ಮಾಡ್ತಾರೆ, ಸೇವಾ ಕೇಂದ್ರಗಳಿಗೆ ಹೋಗ್ಬಿಟ್ಟು ರಾಖಿ ಕಟ್ಟಬೇಕಾಗ್ತದೆ, ಅಥವಾ ನಿಮಿತ್ತ ಟೀಚರ್ ಜೊತೆಗೆ ಸಹಯೋಗವನ್ನು ಕೊಡಬೇಕಾಗ್ತದೆ, ಎಲ್ಲ ಸರಿ. ಆದರೆ ಆ ಕಾರ್ಯ ಮುಗಿಸ್ಕೊಂಡು ಬಂದ್ಮೇಲೆ ಮನಸ್ಸು ಖುಷಿಯಾಗಿದೆಯಾ? ಅಯ್ಯೋ ಅಣ್ಣವ್ರೇ, ತುಂಬಾ ಬಿಸಿಲು, ತುಂಬಾ ಸುಸ್ತಾಗ್ಬಿಟ್ಟಿದೆ, ತುಂಬಾ ಕಷ್ಟ ಆಗ್ಬಿಟ್ಟಿದೆ. ಅಣ್ಣವ್ರೇ, ಸೇವೆ ಮಾಡ್ಕೊಂಡು ಬಂದ್ವಿ, ಅಕ್ಕರು ಊಟ ಮಾಡಿ ಅಂತಾನೂ ಕೂಡ ಹೇಳಲೇ ಇಲ್ಲ. ಅವಾಗ ಏನಾಗ್ಬಿಡ್ತು? ಟೋಲಿ ಕೊಡ್ಲೇ ಇಲ್ಲ. ಮನಸ್ಸು ಬೇಜಾರಾಗಿದೆ ತಾನೇ, ಖುಷಿಯಲ್ಲಿ ಇಲ್ಲ ತಾನೇ. ಅವಾಗೇನಾಯ್ತಾಗಿದ್ರೆ ಫಲಿತಾಂಶ ಏನಾಯ್ತು? ಎಷ್ಟು ಜಮಾ ಆಗ್ಬೇಕಿತ್ತು ಅದು ಆಗಿಲ್ಲ.
ಯಾರೋ ಹೇಳಿದಾರಂತ ಅವರ ಫೋರ್ಸಲ್ಲಿ ನೀವು ಹೋಗ್ಬಿಟ್ಟು ಸೇವಾ ಮಾಡ್ತಿದ್ದೀರಿ ಹೊರತು ಆಂತರಿಕವಾಗಿ ಮನಸ್ಪೂರ್ವಕವಾಗಿ ಸೇವೆ ಮಾಡಿಲ್ವಲ್ಲ. ರಕ್ಷಾಬಂಧನ ಕಟ್ತಾ ಇದ್ದೀರಿ ಅಂತಂದ್ರೆ ಆ ಸ್ಥಿತಿಯಲ್ಲಿ ನಶೆಯಲ್ಲಿ ಇದ್ಬಿಟ್ಟು ಮಸ್ತ್ ಆಗ್ಬಿಟ್ಟು ಖುಷಿಯಿಂದ ಯಾರು ಬೇಕಾದ್ರೂ ರಾಖಿ ಕಟ್ಲಿ. ಆದ್ರೆ ನೀವೇನ್ ಮಾಡಿ, ನಾನು ಟೋಲಿ ಕೊಟ್ಟಿದ್ದೆ, ಸ್ಥೂಲ ಟೋಲಿಗಿಂತ ಮನಸ್ಸಿನ ವೈಬ್ರೇಷನ್ಸ್ ಅನ್ನ ಕೊಡ್ತಾ ಹೋಗಿ. ಆವಾಗ ನೋಡಿ ಸೇವೆ ಮುಗಿಸ್ಕೊಂಡು ಮನೆಗೆ ಬಂದ್ರೆ ಎಷ್ಟು ಖುಷಿಯಾಗಿರ್ತದೆ ಅಲ್ವಾ. ಮೊನ್ನೆ ಬೆಂಗಳೂರು ಸೇವೆಗಂತ ಬಾಬಾ ಕಳಿಸಿದ್ರು. ಓಕೆನಾ. ಮಧ್ಯಾಹ್ನ 3 ಗಂಟೆಯಿಂದ ಇಲ್ಲಿ ಡ್ರೈವಿಂಗ್ ಮಾಡ್ಕೊಂಡು ಹೋಗಿರೋದು. ರಾತ್ರಿ 9:30ವರೆಗೆ ಡ್ರೈವಿಂಗ್ ಮಾಡಿ ಇಲ್ಲಿ ಜಾಲಹಳ್ಳಿ ಕ್ರಾಸ್ವರೆಗೆ. ಅಲ್ಲಿಂದ ಮೆಟ್ರೋ ಹಿಡ್ಕೊಂಡು ಮೆಜೆಸ್ಟಿಕ್ ಹೋಗಿದ್ದಾಯ್ತು. ಮೆಜೆಸ್ಟಿಕ್ಕಿಂದ ಬಸ್ ಇಟ್ಕೊಂಡ್ರೆ ರಾತ್ರಿ 10 ಗಂಟೆ ಬಸ್ಸಲ್ಲಿ ಕೂತ್ಕೊಂಡು ಅವನು 10:30 ಏನೋ ಬಿಟ್ಟಿದ್ದ, ಅರ್ಧ ಗಂಟೆ. ಯಾಕಂದ್ರೆ ರಾತ್ರಿ ಬಸ್ಗಳು ಕಡಿಮೆ. ಆಮೇಲೆ ಅಲ್ಲಿ ನೋಡಿದ್ರೆ 2-3 ಗಂಟೆ ಟ್ರಾಫಿಕ್ ಜಾಮ್. ಸೆಂಟರಿಗೆ ಹೋಗಿ ತಲುಪೋವರೆಗೆ ರಾತ್ರಿ 12:30. ಸರಿನಾ. ಆಮೇಲೆ ಸ್ವಲ್ಪ ಹಣ್ಣು ತಿಂದುಬಿಟ್ಟು ಮತ್ತು ಆಮೇಲೆ ಸೇವೆ ಮಾಡಿದ್ದಾಯ್ತು. ಸ್ವಲ್ಪ ರೆಸ್ಟ್ ಮಾಡಿದ್ದಾಯ್ತು. ಬೆಳಿಗ್ಗೆ 3 ಗಂಟೆಗೆ ಇಲ್ಲಿ ಅಮೃತವೇಳೆಯಲ್ಲಿ ಯಾರೂ ಇಲ್ಲ. 3 ಗಂಟೆಗೆ ಎದ್ಬಿಟ್ಟು ಮತ್ತೆ ವಾಪಸ್ ಸ್ಟಾರ್ಟ್ ಆಯಿತು ಸೇವೆ. ಸರಿ. ಅಮೃತವೇಳೆ ಮುಗಿದ ತಕ್ಷಣದಲ್ಲಿ ಯಾರ್ಯಾರು ಆತ್ಮಗಳನ್ನು ಕರೆಯೋದು ಮಾಡೋದು ಫೋನ್ ಮಾಡೋದು ಅದರಲ್ಲಿ ಬ್ಯೂಸಿ. ಸೇವೆ 9 ಗಂಟೆಗೆ ಹೇಳಿದ್ರೆ ಕರೆಕ್ಟಾಗಿ 9 ಗಂಟೆ ಸ್ಟಾರ್ಟ್ ಆಯಿತು. 6 ಗಂಟೆವರೆಗೆ ಕರೆಕ್ಟ್ ಬಾಬಾ ಮುಗಿಸಿದ್ರು. ಆಮೇಲೆ ಯಾರ್ಯಾರಿಗೆ ಮನೆ ಕಳಿಸ್ಬೇಕು ಎಲ್ಲ ವ್ಯವಸ್ಥೆ ಮಾಡಿ ಆಗೋದ್ರೊಳಗಡೆಗೆ ನಾವು ಬಸ್ ಹೋಗೋ ಟೈಮ್ ಬಂತು. ಟಕ್ ಅಂತ ಬಸ್ ಹತ್ತಿದೆ. ಬಸ್ ಮೇಲೆ ಮಲ್ಕೊಂಡು ಕೂಡ ನಿದ್ರೆ ಬರ್ತಾ ಇಲ್ಲ. ಯಾಕೆ ಗೊತ್ತುಂಟಾ? ಸೇವೆಯ ಸಫಲತೆ. ಸೇವೆಯ ಸಫಲತೆ ಇರುವಂತ ಕಾರಣದಿಂದ ನಿಮಗೆ ಸುಸ್ತು ಕಷ್ಟ ತೊಂದರೆ ಅಂತ ಹೇಳ್ಬಿಟ್ಟು ನಿಮಗೆ ಅನ್ಸೋದಿಲ್ಲ ಆತ್ಮೀಯರೇ. ನಿಮ್ಗೆ ವಿಶ್ರಾಂತಿ ಬೇಕು ಅಂತ ಅನ್ಸೋದಿಲ್ಲ. ಹಂಗಂದ್ರೆ ವಿಶ್ರಾಂತಿ ಇಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಇದ್ಬಿಟ್ಟು ಸೇವೆ ಮಾಡೋದಲ್ಲ. ಶರೀರಕ್ಕೆ ನಿದ್ರೆ ಇಲ್ದಿದ್ದು ಕೂಡ ವಿಶ್ರಾಂತಿ ಕೊಡಬೇಕಾಗ್ತದೆ. ಅಂದ್ರೆ ಆ ಖುಷಿ ಇದ್ರೆ ನೋಡಿ ನಿಮಗೆ ಸುಸ್ತು ಕಷ್ಟ ಬೇಜಾರು ಅಂತ ಅನ್ಸೋದಿಲ್ಲ. ನಾವು ನಿದ್ರ ತ್ಯಾಗ ಮಾಡಿದೀವಿ ಅಂತ ನಿಮ್ಗೆ ಅನ್ಸೋದಿಲ್ಲ. ಅಂದ್ರೆ ಆ ತ್ಯಾಗದ ಭಾಗ್ಯ ಹೇಳುದು ಬರ್ತಾ ಇರ್ತದೆ. ಅದಕ್ಕೆ ಬಾಬಾ ಹೇಳ್ತಾರೆ, ಮಕ್ಕಳೇ ಎಷ್ಟೇ ನೀವು ಸೇವೆಯನ್ನ ಮಾಡಿದ್ರೆ ಆ ಸೇವೆಯ ಫಲ ನಿಮ್ಮ ಅಕೌಂಟಲ್ಲಿ ಜಮಾ ಆಗಿದ್ದಿದ್ರೆ ನೀವು ಖುಷಿಯಾಗಿರ್ತೀರಿ ಮಾನಸಿಕವಾಗಿ. ಅಂದ್ರೆ ನೀವು ಸೇವೆ ಮಾಡುವಂತ ಮನೋಭಾವ ಆತ್ಮಗಳಿಗಿದೆ. ಸೇವೆಯನ್ನು ಕೂಡ ಮಾಡ್ತಾ ಇದ್ದಾರೆ, ಯಥಾಶಕ್ತಿ ಮಾಡ್ತಿದ್ದಾರೆ. ಕೆಲವೊಬ್ಬರು ವಾಚ ಮಾಡ್ತಿದ್ದಾರೆ, ಕೆಲವೊಬ್ರು ಧನ ಸೇವೆ ಮಾಡ್ತಿದ್ದಾರೆ. ಆದರೆ ಬಾಬಾ ಚೆಕ್ ಮಾಡಿದ್ದೇನು ಅಂತಂದ್ರೆ ಆ ಸಂಬಂಧಪಟ್ಟಂತ ಆತ್ಮಗಳ ಅಕೌಂಟಲ್ಲಿ ಎಷ್ಟು ಪ್ರಮಾಣದಲ್ಲಿ ಜಮಾ ಆಗಬೇಕು ಅದು ಜಮಾ ಆಗ್ತಾ ಇಲ್ಲ. ಇವಾಗ ಉದಾಹರಣೆಗೆ ಈ ತಿಂಗಳು ಇಷ್ಟು ಸ್ಯಾಲ್ರಿ ಬಂತು. ನೀವೇನು ಯೋಚನೆ ಮಾಡ್ತೀರಿ ಅಂತಂದ್ರೆ ನಮಗೆ ತುಂಬಾ ಕಷ್ಟ ಇದೆ ಅಲ್ವಾ, ಈ ತಿಂಗಳ ಬಂದಿರುವಂತ ಸ್ಯಾಲ್ರಿಯಲ್ಲಿ 10,000 ರೂಪಾಯಿ ಏನ್ ಮಾಡೋದು, ಬ್ಯಾಂಕಲ್ಲಿ ಇಡಬೇಕಪ್ಪ ಸಂಕಲ್ಪ ಮಾಡುದು. ಯಾವುದೇ ಕಂಡೀಷನ್ ಅಲ್ಲಿ 10,000 ರೂಪಾಯಿ ಇಡ್ಲೇಬೇಕು. ಸರಿ. ಬಂದ ತಿಂಗಳಲ್ಲಿ 1ನೇ ತಾರೀಕಿಗೆ 10,000 ರೂಪಾಯಿ ಬ್ಯಾಂಕಲ್ಲಿ ಲೇಟ್ ವಿಡ್ರಾವಲ್ ಮಾಡಿಲ್ಲ. 8ನೇ ತಾರೀಕು ಬಂತು. ಬಂದ ತಕ್ಷಣದಲ್ಲಿ ಫ್ರೆಂಡ್ಗಳ ಫೋನ್ ಮಾಡಿದ್ರು. ಏನಂತ? ವೀಕೆಂಡಿಗೆ ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ಹೋಗ್ತಾ ಇದೀವಿ, ಬರ್ತೀರಾ? ಬರ್ಬೋದು. ಯಾಕಂತಂದ್ರೆ ಬಸ್ ಎಲ್ಲ ಫ್ರೀ ಚಾರ್ಜ್ ಅಲ್ವಾ ಇವಾಗ. ಟಿಕೆಟ್ ಏನು ಕೊಡೋದಿಲ್ಲ. ಸರಿ. ಭಾನುವಾರ ಒಂದ್ ದಿವಸ ರಜೆ ಇರ್ತದೆ. ಶನಿವಾರ ಮತ್ತು ಸೋಮವಾರ ದಿನ 2 ದಿನ ಆಫೀಸಿಗೆ ರಜೆ ಆಗ್ಬೇಕಲ್ಲ. 2 ದಿನ ಸಂಬಳ ಕಟ್. ಬಸ್ ಫ್ರೀ ಇದೆ ಸರಿ. ಅಲ್ಲಿ ಹೋದ್ಮೇಲೆ ಅದು ತಗೊಳ್ಬೇಕು ಇದು ತಗೊಳ್ಬೇಕೆಲ್ಲ ಡಿಮಾಂಡ್ ಇರ್ತದಲ್ಲ, ಅದಕ್ಕೆ ದುಡ್ಡು. ಅವಾಗ ಏನಾಗ್ತದೆ, ಇದೇ 10,000 ರೂಪಾಯಿದು ವಿಡ್ರಾವಲ್ ಮಾಡಿದ್ರೆ ತಾನೆ ಅವಾಗ ಅಲ್ಲಿರುವಂತ 4,000 ಡಮಾರ್. ಏನಾಯ್ತು ಅವಾಗ? ಎಷ್ಟು ಜಮಾ ಆಗ್ಬೇಕಿತ್ತು ಅದು ಜಮಾ ಆಗ್ಲಿಲ್ಲ. ಕಾರಣ ಇಂದ್ರಿಯ ಸುಖದ ಕಡೆ ಗಮನ ಕೊಟ್ಟಿರ್ತಾನೆ, ಸಮಯ ಸಂಕಲ್ಪ ವೇಸ್ಟ್ ಮಾಡದಿರ್ತಾನೆ. ಅವಾಗ ಏನಾಯ್ತು, ಜಮಾದ ಪರ್ಸೆಂಟೇಜ್ ಕಡಿಮೆ ಆದಾಗ ಮುಂದಿನ ತಿಂಗಳು 10,000 ರೂಪಾಯಿ ಮತ್ತೆ ಜಮಾ ಮಾಡಬೇಕು. ಇದು 14,000 ರೂಪಾಯಿ ಮೈನಸ್ ಬಂತಲ್ಲ ಇವಾಗ. ಇದಕ್ಕೇನ್ ಮಾಡೋದು? ಹೇಳ್ತಾರೆ ಈ ರೀತಿ ನನ್ನ ಮಕ್ಕಳ ಅಕೌಂಟಲ್ಲಿ ಬೇರೆಯವರ ಜೊತೆ ಕ್ರೋಧ, ಭಿನ್ನಾಭಿಪ್ರಾಯಗಳು, ಜಗಳಗಳು, ಅಶಾಂತಿ ಈ ಎಲ್ಲ ಕಾರಣದಿಂದ 84 ಜನ್ಮದ ಗಮನವನ್ನ ಇಟ್ಟು ಯಾವ ಪರ್ಸಂಟೇಜಲ್ಲಿ ಸಂಪಾದನೆ ಆಗ್ಬೇಕು ಜಮಾ ಆಗ್ಬೇಕು ಆ ಪರ್ಸಂಟೇಜಲ್ಲಿ ಆಗ್ತಾ ಅಲ್ವಾ. ಆದ್ಮೇಲೆ 10 ಕೋಟಿ ರೂಪಾಯಿ ಸಾಲ ಐತೆ. ತಿಂಗಳಿಗೆ 5,000 ರೂಪಾಯಿ ಸಂಬಳ ದುಡ್ಕೊಂಡು ಬಂದ್ರೆ ಸಾಲ ತೀರ್ಸತ್ತಾ? ಇಲ್ಲ ಅಲ್ವಾ.
ಈ ಜನ್ಮದಲ್ಲಿ ಲಕ್ಷ ಕೋಟಿ ಸಾಲ ಮಾಡ್ದವನ್ ತೀರ್ಸ್ಲಿಕ್ಕೆ ಎಷ್ಟು ವರ್ಷ ಕಷ್ಟಪಡಬೇಕು? ಇನ್ನು ಪಂಚತತ್ವಗಳಿಂದ ಅಷ್ಟೆಲ್ಲ ಸಾಲ ಮಾಡಿದೀವಿ, ಮನುಷ್ಯಾತ್ಮದಿಂದ ಇಷ್ಟು ಸಾಲ ಮಾಡಿದೀವಿ ಅಂತಂದ್ರೆ ಅದನ್ನು ಕ್ಲಿಯರ್ ಮಾಡ್ಲಿಕ್ಕೆ ಎಷ್ಟು ಸೀರಿಯಸ್ ಆಗಿ ನಾನು ವ್ಯವಹಾರವನ್ನ, ರಾಜಯೋಗವನ್ನ ಸಂಪಾದನೆ ಮಾಡ್ಬೇಕಾಗ ಸ್ವಲ್ಪ ಯೋಚನೆ ಮಾಡಿ ಆತ್ಮೀಯರೇ. ಅದಕ್ಕಾಗಿ ವಿಶ್ವದಲ್ಲಿ ಇಷ್ಟು ರೀತಿ ಬೇಗ ಪರಿವರ್ತನೆ ಆಗ್ತಾ ಇಲ್ಲ. ಅಂದ್ರೆ ಆ ಎಲ್ಲ ಆತ್ಮಗಳಿಗೆ ನಿಮ್ಮ ಸಂಪಾದನೆಯಿಂದ ನೀವು ಏನ್ ಮಾಡ್ಬೇಕು? ಪಾಲನೆ ಮಾಡ್ಬೇಕು. ನಿಮ್ಮ ಕುಟುಂಬ, ಮನೆಯಲ್ಲಿರುವಂತ ಒಬ್ಬ ಯಜಮಾನ ತನ್ನ ಹೆಂಡತಿ, ಮಕ್ಕಳು, ಅಪ್ಪ ಅಮ್ಮ, ಕೆಲವೊಂದ್ಸಲ ಅತ್ತೆ ಮಾವ ಎಲ್ಲರನ್ನೂ ಕೂಡ ಸಾಕಬೇಕಲ್ವಾ ಒಬ್ಬನ ಸಂಪಾದನೆಯಿಂದ. ಹಾಗೆ ನಿಮ್ಮ ಒಬ್ಬರ ಸಂಪಾದನೆ ವಿಶ್ವದ ಪಾಲನೆ ಆಗ್ಬೇಕು, ಜಡ ಮತ್ತು ಚೈತನ್ಯ ಆತ್ಮಗಳ ಪಾಲನೆ ಆಗ್ಬೇಕು. ಅವ್ರದ್ದೆಲ್ಲ ದುಃಖ ದೂರ ಆಗ್ಬೇಕು. ಎಷ್ಟು ಸಂಪಾದನೆ ಮಾಡ್ಬೇಕು? ಸ್ವಲ್ಪ ಸೀರಿಯಸ್ ಆಗಿ ಯೋಚನೆಯನ್ನ ಮಾಡಿ. ಲಕ್ಷ್ಮೀನಾರಾಯಣ ಆಗ್ಬೇಕು ಅಂತ ಹೇಳ್ತೀರಾ, ಸಂಗಮಿಗುದು ಸುಖದ ಅನುಭವ ಮಾಡಬೇಕು ಅಂತ ಹೇಳ್ತೀರಾ, ಆದ್ಮೇಲೆ ಅಷ್ಟು ಸಂಪಾದನೆ, ಅಷ್ಟು ಅಟೆನ್ಷನ್ ಇಂದ, ಅಷ್ಟು ಸೀರಿಯಸ್ ಇಂದ, ಅಷ್ಟು ಡಿಸಿಪ್ಲಿನ್ ಇಂದ, ಅಷ್ಟು ಪರ್ಫೆಕ್ಟ್ನೆಸ್ ಇಂದ ಸಂಪಾದನೆ ಆಗಿ ಜಮಾನು ಕೂಡ ಆಗ್ತಾ ಇದೆಯಾ? ಅಥವಾ ಮಾಡಿರುವಂತ ಜಮಾನ ಯಾರಿಗೋ ಕೆಟ್ಟದ ಬಯಸಿ, ಹೊಟ್ಟೆ ಕಿಚ್ಚಿ ಬಂದ್ಬಿಟ್ಟು, ಯಾರನ್ನೋ ಕಾಲು ಎಳೆದು, ಯಾರಿಗೆ ಅಶುಭವನ್ನ ಯೋಚನೆ ಮಾಡಿ ಎಲ್ಲವನ್ನ ಖಾಲಿ ಮಾಡ್ತಾ ಇದ್ದೀರಾ? ಅಥವಾ ಇಂದ್ರಿಯ ಸುಖಕ್ಕೋಸ್ಕರ ಉಪಯೋಗ ಮಾಡ್ಕೊಳ್ತಿದ್ದೀರಾ ಅಂತ ಬಾಬಾ ಕೇಳ್ತಿದ್ದಾರೆ. ಬಾಬನಿಗೆ ಬೇಜಾರಾಗತ್ತಂತೆ ಮಕ್ಕಳನ್ನ ನೋಡಿ. ನಾನು ಇಷ್ಟೆಲ್ಲ ಹೇಳಿದ್ರು ಕೂಡ ಯಾವ ಪರ್ಸೆಂಟೇಜ್ ಜಮಾ ಆಗ್ಬೇಕು ಅಂತ ಆಗ್ತಾ ಇಲ್ಲ. कई बच्चों का जमा का खाता देखा, सेवा बहुत करते, लेकिन सेवा करने का फल जमा हुआ या नहीं, उसकी निशानी क्या होगी? ಸೇವೆ ತುಂಬಾ ಚೆನ್ನಾಗಿ ಮಾಡ್ತಾರಂತೆ, ನಾನು ನೋಡಿದ್ದೀನಿ. ಲೌಕಿಕದಲ್ಲಿ, ಈ ಲೌಕಿಕದಲ್ಲಿ ತುಂಬಾ ಸೇವೆ ಚೆನ್ನಾಗಿ ಮಾಡ್ತಾರೆ ಅಲ್ವಾ? ಇವಾಗ ರಕ್ಷಾಬಂಧನ ಹಗಲು ರಾತ್ರಿ ಮಾಡ್ತಾರೆ. ಮಾಡಾದ್ಮೇಲೆ 1 ವಾರ ಆದ್ಮೇಲೆ, ಅಣ್ಣೋರೇ ರಕ್ಷಾಬಂಧನ ಇತ್ತಲ್ವಾ, ಬಿಸಿಲಲ್ಲೆಲ್ಲ ಓಡಾಡ್ತಲ್ವಾ, ಜ್ವರ ಬಂದ್ಬಿಡ್ತು, ಅದಕ್ಕಾಗಿ ಬೆಳಿಗ್ಗೆ ಅಮೃತ ವೇಳೆಗೆ ಹೇಳೇ ಇಲ್ಲ. ಏನಾಯ್ತು ಅವಾಗ? ಹ? ಅಲ್ಲಿ ಮಾಡ್ಲಿಕ್ಕೆ ಹೋಗ್ಬಿಟ್ಟು ಇಲ್ಲಿ ಕಳ್ಕೊಂಡಿರ್ತಾನೆ. ತುಂಬಾ ಸುಸ್ತಾಗ್ಬಿಟ್ಟಿತ್ತ, ಇವತ್ತು ಕ್ಲಾಸ್ ಕೇಳಲೇ ಇಲ್ಲ, ಸೆಂಟರಿಗೆ ಹೋಗೇ ಇಲ್ಲ. ಅವಾಗ ಏನಾಯ್ತು? ಇಲ್ಲಿ ಸಂಪಾದನೆ ನಿಂತು ಬಿಡ್ತು ತಾನೇ. ಸ್ಥಿತಿನೇ ಇಲ್ಲ, ಅಮೃತ ವೇಳೆ ಸ್ಟಾಕೇ ಇಲ್ಲ ಅಂತಂದ್ರೆ ಅಲ್ಲಿ ನೀವು ಸೇವೆ ಮಾಡ್ಬಿಟ್ಟು ಏನು ಪ್ರಯೋಜನ ಅಲ್ಲಿ ಅಲ್ವಾ? ನಿಮ್ಮಲ್ಲಿ ಸ್ಟಾಕ್ ಇಲ್ವಲ್ಲ, ಜಮಾ ಇಲ್ವಲ್ಲ ಕೊಡ್ಲಿಕ್ಕೆ. ಅದಕ್ಕಾಗಿ ಸ್ಥೂಲದ ಕಡೆಗೆ ನಾವು ನೋಡ್ತೀವಿ ಹೊರತು ಆಂತರಿಕವಾದಂತ ಮಾನಸಿಕ ಸ್ಥಿತಿಯನ್ನು ನಾವು ನೋಡೋದಿಲ್ಲ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಸೇವೆಯ ಫಲ ಜಮಾ ಆಗೋದಿಲ್ಲ. ಯಾಕೆ? ಆ ಪ್ರಮಾಣದಲ್ಲಿ ನೀವು ಸಂಪಾದನೆ ಮಾಡ್ತಾ ಇಲ್ಲ. ಹಾಗಿದ್ರೆ ಸೇವೆ ಫಲ ಜಮಾ ಆಗಿದೆಯೋ ಹೆಂಗ್ ಗೊತ್ತಾಗ್ತದೆ? ಸೇವಾ ಕೋಯಿ ಬಿ ಹೋ, ಯಾವುದೇ ರೀತಿ ಸೇವೆ ಇರಲಿ, ಚಾಹೆ ಮನ್ಸ, ಚಾಹೆ ವಾಚ, ಚಾಹೆ ಕರ್ಮಣ, ತೀನೋ ಮೇ 100% ಮಾರ್ಕ್ ಹೋಗ್ತಾರೆ. 3 ಸೇವಾ ಮಾಡ್ಬೇಕು. ಬರೀ ನಾನು ಮನ್ಸ ಸೇವೆ ಮಾಡ್ತೀನಿ ಅಂದ್ರೆ ಆಗೋದಿಲ್ಲ, ವಾಚಾ ಸೇವೆ ಮಾಡ್ತೀನಿ ಅಂದ್ರೆ ಆಗೋದಿಲ್ಲ, ಕರ್ಮಣ ಅಂತದ್ದು ಆಗೋದಿಲ್ಲ. 3ಕ್ಕೂ 100 ಮಾರ್ಕ್ಸ್ ಇದೆ. ಸರಿನಾ? ಆ 100 ಮಾರ್ಕ್ಸ್ ಅಲ್ಲಿ ಸರಿಯಾಗಿ ವಿಧಿವತ್ತಾಗಿ ಮಾಡಿದ್ರೆ ತಾನೇ ಹೆಚ್ಚಿಗೆ ಮಾರ್ಕ್ಸ್ ಸಿಗ್ತದೆ. 100ಕ್ಕೆ 100 ತಗೊಂಡಿದ್ದೀರಾ, 80 ತಗೊಂಡಿದ್ದೀರಿ, 60, 30, 20 ಅಥವಾ ಏನು ಮಾಡೇ ಇಲ್ವಾ? ಹೇಳ್ದನ್ನ ಏನ್ ಮಾಡ್ಬೇಕಾಗ್ತದೆ ಆದ್ಮೇಲೆ? ಚೆಕ್ ಮಾಡ್ಬೇಕಾಗ್ತದೆ. ಹೇಗೆ ಚೆಕ್ ಮಾಡೋದು? सेवा तो की, लेकिन अगर सेवा करने के समय व सेवा के बाद स्वयं अपने मन में अपने से संतुष्ट हैं, ಸೇವೆಯ ಸಮಯ, ಸೇವೆಯ ಮೊದಲು, ಸೇವೆಯ ನಂತರ ಮನಸ್ಸಿನಿಂದ ನೀವು ಸಂತುಷ್ಟವಾಗಿದ್ದೀರಾ. ಬಾಬಾ ನಾಲ್ಗೆಯಿಂದ, ಹೊಟ್ಟೆಯಿಂದ, ಹೊಗಳಿಕೆಯಿಂದ ಅಂತ ಹೇಳಲಿಲ್ಲ. ಮನಸ್ಸಿನಿಂದ ಖುಷಿಯಾಗಿದ್ದೀರಾ? ಅಯ್ಯೋ ಅಕ್ಕವ್ರು ಹೇಳಿದಾರಲ್ಲ, ಹೇಳಿಲ್ಲ ಅಂತ ಬೇಜಾರಾಗ್ತದೆ. ಯೋಗೇಶನ್ನ ಹೇಳಿದ್ದಾರೆ, ಅದಕ್ಕಾಗಿ ಸೇವೆ ಮಾಡಬೇಕು. ವಿಡಿಯೋ ಆನ್ ಮಾಡ್ಕೊಂಡು ಕೂತ್ಕೊಳ್ಬೇಕು. ನಿದ್ರೆ ಬಂದ್ರು ಕಷ್ಟಪಟ್ಬಿಟ್ಟು ಕೂತ್ಕೊಳ್ಬೇಕು, ಇಲ್ಲ ಅಂದ್ರೆ ಯೋಗೇಶಣ್ಣ ಬೈತಾರೆ, ಯೋಗೇಶಣ್ಣ ಬೈತಾರೆ 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 ಬೈತಾರೆ. ಅದಕ್ಕಾಗಿ ಸೇವೆ ಮಾಡೋದು ಅಂತಂದ್ರೆ ಮನಸ್ಸು ಖುಷಿಯಾಗಿರುತ್ತಾ? ಸೇವೆ ಮಾಡುವ ಮೊದಲು ನೀವು ಆ ಸೇವೆಯಿಂದ ಸಂತುಷ್ಟರಾಗಿದ್ದೀರಾ? ಮೊದಲು ನೀವು ಸಂತುಷ್ಟ ಆಗಿರ್ಬೇಕು. ಅದು ಇದೆಯಾ? ಖುಷಿಯಿಂದ, ಆನಂದದಿಂದ, ಸ್ವಹಿತಾಸಕ್ತಿಯಿಂದ, ಪ್ರೀತಿಯಿಂದ, ಶಿಸ್ತುಬದ್ಧವಾಗಿ, ಸ್ವಪ್ರೇರಣೆಯಿಂದ. ಯಾರೋ ಹೇಳ್ತಾರೆ, ನಿಮಿತ್ತದವ್ರು ಹೇಳ್ತಾರೆ, ಅಣ್ಣವ್ರು ಹೇಳ್ತಾರೆ, ಅಕ್ಕಂದಿರು ಹೇಳ್ತಾರೆ ಅಂತ ಬಿಟ್ಟಲ್ಲ, ಬಾಬಾ ಹೇಳ್ತಾರೆ ಅಂತ ಖುಷಿಯಿಂದ ಅನುಭವಿಸಿ ಸೇವೆಯನ್ನು ಮಾಡ್ತಾ ಇದ್ದೀರಾ? साथ में जिनकी सेवा की, जो सेवा के साथी बनते हैं, वह सेवा करने वाले को देखते हैं, सुनते हैं, वह भी संतुष्ट है, तो सब जो जमाओ.
ನಾನು ಮಾತ್ರ ಸಂತುಷ್ಟವಾಗಿದ್ದೇನೆ, ಬೇರೆಯವ್ರು ಸಂತುಷ್ಟವಾಗಿಲ್ಲ ಅಂತಂದ್ರೆ ನಿಮ್ಮ ಅಕೌಂಟಲ್ಲಿ ಜಮಾ ಆಗಿಲ್ಲ ಅಂತ ಲೆಕ್ಕ. ನಿಮ್ಮ ಜೊತೆಗೆ ಯಾರ್ಯಾರು ಸಂತುಷ್ಟವಾಗಿರಬೇಕು? ಇವಾಗ ಮೊನ್ನೆ ನಾವು ಸೇವೆಗೆ ಹೋಗಿದ್ವಿ. ಓಕೆ, ಸೇವೆಗೆ ಹೋದಾಗ ಅಲ್ಲಿ ಸ್ಟೂಡೆಂಟ್ಸ್ಗಳಿರ್ತಾರೆ. ಓಕೆ, ಅವರು ಸಂತುಷ್ಟವಾಗಿರಬೇಕು, ನಂಬರ್ 1. ನಂಬರ್ 2, ಕೆಲವೊಂದಲ್ಲಿ ಸೇವಾಧಾರಿಗಳಿರ್ತಾರೆ. ಸೇವಾಧಾರಿಗಳು ಬ್ರಹ್ಮ ಭೋಜನ ಮಾಡೋದು, ಊಟಕ್ಕೆ ಬಡಿಸೋದು, ಸುಳ್ಳು ಸೇವೆ ಮಾಡೋರು ಇರ್ತಾರೆ. ಸರಿನಾ? ನೀವು ಮಾಡುವಂಥ ಸೇವೆಯಿಂದ ಅವರು ಕೂಡ ಸಂತುಷ್ಟವಾಗಿರಬೇಕು. ಕೆಲವರು ಆ ಸೇವೆಗೆ ಧನವನ್ನ ಕೊಟ್ಟಿರ್ತಾರೆ, ಅವರಲ್ಲಿ ಬಂದಿರುವುದಿಲ್ಲ. ಅಲ್ಲಿ ಸ್ಥೂಲ ಸೇವೆನೂ ಮಾಡ್ತಾ ಇರೋದಿಲ್ಲ, ಅಥವಾ ಅಲ್ಲಿ ಜ್ಞಾನನೂ ಕೂಡ ಕೇಳ್ತಾ ಇರೋದಿಲ್ಲ. ನಿಮ್ಮ ಮೇಲೆ ನಂಬಿಕೆ ವಿಶ್ವಾಸ ಇಟ್ಬಿಟ್ಟು ಆ ಧನ ಒಳ್ಳೆ ರೂಪದಲ್ಲಿ ಉಪಯೋಗ ಆಗದ ಧನ ಸೇವೆ ಮಾಡಿರ್ತಾರೆ, ಅವರೂ ಸಂತುಷ್ಟವಾಗಿರಬೇಕು. ಜೊತೆಯಲ್ಲೆಲ್ಲ ನಿಮಿತ್ತ ಟೀಚರ್ಸ್ ಸಾಕಂದಿರಿರ್ತಾರೆ. ಓಕೆ, ಅವರೂ ಕೂಡ ಸಂತುಷ್ಟವಾಗಿರಬೇಕು. ಅಂದ್ರೆ ನೀವು ಸಂತುಷ್ಟ, ನೀವು ಯಾರ ಪ್ರತಿ ಅಲ್ಲಿ ಎದುರುಗಡೆ ಯಾರು ಸ್ಟೂಡೆಂಟ್ಸ್ಗಳು ಬಂದಿದ್ದಾರೆ ಅವರು ಸಂತುಷ್ಟವಾಗಿರಬೇಕು. ಯಾರು ಅಲ್ಲಿ ನಿಮ್ಮ ಜೊತೆಗಾರರಿದ್ದಾರೆ ಸೇವೆಗೆ, ನಮ್ಮ ಭೋಜನ ಮಾಡೋದು, ಬಡಿಸೋದು, ತಂದ್ಕೊಡೋದು, ವೆಹಿಕಲ್ ಅಲ್ಲಿ ಬಿಡೋದು, ಕರ್ಕೊಂಡು ಬರೋದು ಎಲ್ಲ ಇರ್ತಾರೆ, ಅವರು ಕೂಡ ಸಂತುಷ್ಟವಾಗಿರಬೇಕು. ಕೆಲವೊಂದ್ಸಲ ಏನಾಗತ್ತೆ ಗೊತ್ತಾ, ಕೆಲವೊಂದು ಸೇವಾದಾರಿಗಳು ಪ್ರೋಗ್ರಾಮ್ಗಳಿಗೆ ಬಂದಿರ್ತಾರೆ. ಸರಿ, ಅವ್ರಿಗೆ ಏನ್ ಹೇಳ್ತೀವಿ, ಸ್ವಲ್ಪ ಅವರನ್ನು ಕರ್ಕೊಂಡು ಬಂದು ಅಲ್ಲಿ ಹೋಗ್ಬಿಟ್ಟು ಅಂತ ಹೇಳ್ತೀವಿ. ನಾವು ಹೇಳಿದೀವಿ ಅಂತ ಅಲ್ಲಿ ಹೋಗ್ತಾರೆ, ಅದು ಬೇಜಾರು ಮಾಡ್ಕೊಂಡ್ಬಿಡ್ತಾರೆ. ನಾವು ಬಂದಿದ್ದು ಜ್ಞಾನ ಯೋಗ ಕೇಳಲಿಕ್ಕೆ, ಇವ್ರು ನೋಡಿದ್ರೆ ಸೇವೆಯಲ್ಲಿ ಉಪಯೋಗ ಮಾಡಿಸ್ಕೊಳ್ತಾ ಇದ್ದಾರೆ ಅಂತ ಅಲ್ವಾ? ಕೆಲವರು ಏನ್ ಮಾಡ್ತಾರೆ, ಅವರು ಸ್ವಹಿತಾಸಕ್ತಿಯಿಂದ ಹೋಗ್ಬಿಟ್ಟು ಪಾತ್ರ ತೊಳೆಯೋದನ್ನು, ಊಟಕ್ಕೆ ಬಡಿಸೋದನ್ನು, ಕ್ಲೀನ್ ಮಾಡೋದು ಅವ್ರು ಸ್ವಹಿತಾಸಕ್ತಿಯಿಂದ ಮಾಡ್ತಾರೆ, ಕರ್ಮದ ಫಲವನ್ನ ಪಡ್ಕೊಳ್ತಾರೆ. ಹೀಗೆ ಸ್ಥೂಲ ಸೇವೆ ಮಾಡೋರು ಇರ್ಬೋದು, ಧನ ಸೇವೆ ಮಾಡುವವರು ಇರ್ಬೋದು, ತಪಸ್ಸು ಮಾಡೋರು ಇರ್ಬೋದು, ನಿಮಿತ್ತದಲ್ಲಿರ್ಬೋದು, ಹಣ ಕೊಟ್ಟವ್ರು ಇರ್ಬೋದು, ಮತ್ತು ಆ ಸೇವೆಯ ಫಲವನ್ನ ಎದುರುಗಡೆ ತೆಗೆದುಕೊಂಡಿರುವಂಥ ವಿದ್ಯಾರ್ಥಿಗಳಿರ್ಬೋದು, ಲೌಕಿಕದಲ್ಲಿರ್ಬೋದು, ಆ ಬಿಲ್ಡಿಂಗ್ ಕೊಟ್ಟಿರುವಂಥ ವ್ಯಕ್ತಿ ಇರ್ಬೋದು, ಎಲ್ಲರೂ ಕೂಡ ಏನಾಗಿರ್ಬೇಕು, ಖುಷಿಯಾಗಿರ್ಬೇಕು. ಆವಾಗ ನಿಮ್ಮ ಅಕೌಂಟಲ್ಲಿ ಜಮಾ ಆಯ್ತು ಅಂತ ಲೆಕ್ಕ. ಇದನ್ನ ಚೆಕ್ ಮಾಡ್ಕೊಳ್ಳಿ. ನೀವು ಮಾಡುವಂಥ ಪ್ರತಿಯೊಂದು ಕರ್ಮದಲ್ಲಿ ಆತ್ಮೀಯರೇ ಆಲ್ರೆಡಿ ನಿಮ್ಮಲ್ಲಿ ಜಮಾ ಇದ್ದರೆ, ಅವರಿಗೆಲ್ಲರಿಗೂ ಈಶ್ವರ್ಯ ಶಕ್ತಿ ಹೋಗಿ ತಲುಪಿದಿದ್ರೆ ಖಂಡಿತವಾಗ್ಲೂ ಖುಷಿ ಆಗ್ತಾರೆ ಅಲ್ವಾ? ಮೊನ್ನೆ ಸೇವೆಗೆ ಹೋದಾಗ ಆ ಬಿಲ್ಡಿಂಗ್ ಅನ್ನು ಒಬ್ರು ಕೊಟ್ಟಿದ್ದಾರೆ ದಾನ, ಅವರು ಸಿಕ್ಕಿದ್ರು ಬೆಳಿಗ್ಗೆ, 10 ನಿಮಿಷ ಬಂದು ಮಾತಾಡ್ಸ್ಕೊಂಡು ಹೋದ್ರು, ಅವರು ಖುಷ್. ಬಂದಿರುವಂಥ ಸ್ಟೂಡೆಂಟ್ 6 ಗಂಟೆಗಾದ್ರೂ ಸುಮ್ಮನೆ ಕೂತ್ಕೊಂಡಿದ್ದಾರೆ, ಹೊರಗಡೆ ಮಳೆ ಬರ್ತಾ ಇದ್ರು ಕೂಡ ಮನೆ ಹೋಗೋ ಯೋಚನೆನೇ ಇಲ್ಲ, ಅವರು ಖುಷಿಯಾಗಿದ್ದಾರೆ. ಯಾರು ನಿಮಿತ್ತದವ್ರು ಇದ್ದಾರೋ ಅವರು ಖುಷಿ. ನಮ್ಗೆ ಗೊತ್ತಾಗತ್ತೆ ಆ ಒಂದು ವಾತಾವರಣ, ವಾಯುಮಂಡಲ ಅಲ್ವಾ? ಸುಮ್ಮನೆ ನಾಮಕೆ ವಾಸನೆ ಮಾಡೋದಲ್ಲ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಅವರೆಲ್ಲರೂ ಕೂಡ ಸಂತುಷ್ಟವಾಗಿದ್ದಿದ್ರೆ ನಿಮ್ಮ ಅಕೌಂಟಲ್ಲಿ ಜಮಾ ಇದೆ. स्व की संतुष्टता सर्व की संतुष्टता नहीं है तो परसेंटेज जमा का कम हो जाता है. ನಾನು ಮಾತ್ರ ಸಂತುಷ್ಟವಾಗಿದ್ದೇನೆ, ನನಗೆ ಸನ್ಮಾನ ಆಗಿದೆ, ನಾನು ಖುಷಿಯಾಗಿದ್ದೇನೆ, ನನಗೆ ಬೇಕಾದರೂ ಸಿಕ್ಕಿದೆ ಅಂತಿದ್ರೆ ನಿಮ್ಮ ಅಕೌಂಟಲ್ಲಿ ಜಮಾ ಆಗೋದಿಲ್ಲ. ಹಾಗಿದ್ರೆ ಯಾರ್ಯಾರು ಖುಷಿಯಾಗಿರ್ಬೇಕು ಗೊತ್ತಾ? ಆತ್ಮ, ಮನ, ಬುದ್ಧಿ, ಸಂಸ್ಕಾರ, ನಿಮ್ಮ ಶರೀರ, ವಾತಾವರಣ, ವಾಯುಮಂಡಲ, ಅಕ್ಕಪಕ್ಕದಲ್ಲಿರುವಂಥ ಆತ್ಮಗಳು. ಹೇಳಿದ್ರ ಧನ ಕೊಟ್ಟಂಥವ್ರು, ಸಹಯೋಗ ಕೊಟ್ಟಂಥವ್ರು, ಸೇವೆನ ಪಡ್ಕೊಂಡು ಎಲ್ಲರೂ ಕೂಡ ಏನಾಗಿರ್ಬೇಕು, ಖುಷಿಯಾಗಿರ್ಬೇಕು. ಆದರೆ ನಿಮ್ಮ ಅಕೌಂಟಲ್ಲಿ ಹೆಚ್ಚಿನ ರೂಪದಲ್ಲಿ ಜಮಾ ಆಗಿದೆ ಅಂತ ಲೆಕ್ಕ. ಸರಿ, ಈಗ ಪ್ರಶ್ನೆ, ಅವರೆಲ್ಲ ಖುಷಿಯಾಗಿದೆ ಅಂತ ನಮ್ಗೆ ಹೆಂಗೆ ಗೊತ್ತಾಗ್ತದೆ? ಇನ್ನು ಕೆಲವೊಂದ್ಸಲ ಮಜಾ ಹೆಂಗಿರ್ತದೆ ಗೊತ್ತಾ? ಎದುರುಗಡೆ ಇರೋರು ನಿಮ್ಮ ಸೇವೆ ಬಗ್ಗೆ ಖುಷಿಯಾಗಿರೋದಿಲ್ಲ, ನಿಜವಾಗ್ಲೂ ಖುಷಿಯಾಗಿರೋದಿಲ್ಲ. ಮೈಕ್ ಇಟ್ಕೊಂಡು ಅಣ್ಣವರೇ ಒಳ್ಳೆ ಕ್ಲಾಸ್ ಮಾಡಿದ್ದೀರಾ, ಇಂಥ ಜ್ಞಾನ ಎಲ್ಲೂ ಕೇಳಲಿಲ್ಲ, ಫಸ್ಟ್ ಟೈಮ್ ಕೇಳೋದು, ಇನ್ನು ಮೇಲೆ ಎಲ್ಲಿ ಪ್ರೋಗ್ರಾಮ್ ಇದ್ದು ಹೇಳಿ ಅಣ್ಣವ್ರೆ, ನಾವು ಗ್ಯಾರಂಟಿ ಬರ್ತೀವಿ. ನಾವು ಬುದ್ಧುಗಳು ನಿಜ ಅಂತ ತಿಳ್ಕೊಂಡ್ಬಿಡ್ತೀವಿ. ನನ್ನ ಅನುಭವ ನಿಮ್ಗೆ ಹೇಳ್ತಾನೆ, ಸರಿನಾ? ಆಮೇಲೆ ನಾವು ಈ ಕಡೆ ಬಂದ್ಮೇಲೆ ಅಯ್ಯೋ ಜ್ಞಾನ ಹಿಂಗೆ ಹೇಳ್ಬಾರ್ದಿತ್ತು, ಹಿಂಗೆ ಹೇಳ್ದಾಗ ಸರಿನೇ ಇಲ್ಲ, ಅವ್ರು ಹೆಂಗೆಂಗೋ ಹೇಳ್ತಾರೆ. ಹಿಂದೆಗಡೆಯಿಂದ ಹಿಂಗೆ ಹೇಳ್ತಾರೆ, ಎದಗಡೆಯಿಂದ ಹಿಂಗೆ ಹೇಳ್ತಾರೆ. ಅದಕ್ಕಾಗಿ ಆದ್ಮೇಲೆ ನಿಮ್ಮ ಎದಗಡೆಗೆ ಬಾಯಿಂದ ಹೇಳಿರುವಂಥ ಹೊಗಳಿಕೆಯನ್ನು ಎಂದೂ ನಂಬಬೇಡಿ, ಹಿತ್ತಾಳೆ ಕಿವಿ ಮಾಡ್ಕೊಳ್ಬೇಡಿ. ಜನ ಹೊಗಳಬೇಕು ಅಂತ ಇಚ್ಛೆನೂ ಇಟ್ಕೊಳ್ಬೇಡಿ. ಮೊನ್ನೆ ಒಂದು ಆತ್ಮ ಬಂದಿದ್ರು ಅಲ್ಲಿ ಸೇವೆಗೆ, ಸರಿನಾ? ಫಸ್ಟ್ ಟೈಮ್ ಬಂದಿರೋದು, ಸರಿನಾ? ಫಸ್ಟ್ ಟೈಮ್ ಬಂದಿದ್ದಾರೆ. ಮಧ್ಯಾಹ್ನ ಆದ್ಮೇಲೆ ಅವರೇ ಸ್ವಪ್ರೇರಣೆಯಿಂದ ಸೆಂಟ್ರ್ ಕಸ ಕೊಡಿಸೋದು, ನೆಲ ಒರೆಸೋದು, ಪಾತ್ರೆ ತೊಳೆದು ಎಲ್ಲರೂ ಮಾಡ್ತಿದ್ರು ಖುಷಿಯಿಂದ. ಫಸ್ಟ್ ಟೈಮ್ ಬಂದಿರೋದು.
ಅಲ್ವಾ? ಯಾರು ಹೇಳ್ಬೇಕಂತ ಇರೋದಿಲ್ಲ. ಅಂದ್ರೆ ನೀವು ಆ ಸೇವೆಯನ್ನ ಮಾಡಿದಾಗ ಏನಾಗತ್ತೆ, ಎಲ್ಲರೂ ಕೂಡ ಸೇವೆ ಮಾಡ್ಬೇಕು. ಅವಾಗ ನಿಮ್ಗೆ ಏನಾಗುತ್ತೆ, ಖುಷಿ ಆಗತ್ತೆ. ಮರುದಿನ ಅಕ್ಕವ್ರು ಫೋನ್ ಮಾಡ್ಬಿಟ್ಟು ಹೇಳ್ತಾ ಇದ್ರು, ಎಷ್ಟು ಚೆನ್ನಾಗಿರುತ್ತೆ ಅನ್ನೋರೇ, ಎಲ್ಲರೂ ಸಹಯೋಗವನ್ನ ಕೊಡ್ತಾರೆ. ಅಂದ್ರೆ ಸ್ಥೂಲವಾಗಿ ಸೂಕ್ಷ್ಮವಾಗಿ ಧನದಿಂದ ಪಂಚತತ್ವಗಳು ಕೂಡ ನಿಮ್ಗೆ ಸೇವೆಗೆ ಸಹಯೋಗಿಗಳಾಗಬೇಕಾಗ್ತದೆ. ಆವಾಗ ಮಾತ್ರ ನಿಮ್ಮ ಅಕೌಂಟಲ್ಲಿ ಜಮಾ ಆಗ್ತದೆ. ಅದಕ್ಕಾಗಿ ಸ್ಥೂಲವಾದಂಥ ಹಣ, ಉಡುಗೊರೆ, ಸನ್ಮಾನ ಇದು ನಿಜವಾದ ಜಮಾದ ಖಾತೆ ಅಲ್ಲ. ಜಮಾದ ಖಾತೆ ಯಾವುದು? ಹೃದಯದಿಂದ ಬರಬೇಕು. ಅವಾಗ ನೀವು ಸೇವೆನೂ ಕೂಡ ಏನ್ ಮಾಡಬೇಕು? ಹೃದಯದಿಂದ ಮಾಡಿದಾಗ ಜಮಾದ ಖಾತೆ ಇರ್ತದೆ. ಅವಾಗ ಜಮಾ ಆಗಿದೆ ಅಂತ ನಿಮ್ಗೆ ಹೆಂಗ್ ಗೊತ್ತಾಗತ್ತಂದ್ರೆ, ಮನಸ್ಸಿನಿಂದ ಆ ಸೇವೆ ಮುಗಿದ ಮೇಲೆ ಖುಷಿಯಾಗಿರ್ತೀರ, ಮತ್ತು ತುಂಬಾ ಸಮಯದವರೆಗೆ ಇರ್ತದೆ. ಕೆಲವೊಂದ್ಸಲ ಖುಷಿ ಆಗ್ತದೆ, ಕೆಲವೊಂದು ಗಂಟೆಗಳವರೆಗೆ ಮಾತ್ರ. ಎಲ್ಲಿ ಗೊತ್ತಾ? ಬಸ್ ಹತ್ತೋವರೆಗೆ ಮಾತ್ರ. ಟೆಂಪ್ರರಿ ಖುಷಿ ಆಗಿದ್ದಿದ್ರೆ, ಶೋ ತೋರಿಸುವಂತ ಖುಷಿ ಆಗಿದ್ದಿದ್ರೆ ಹೆಂಗಿರ್ತದೆ ಅಂತಂದ್ರೆ, ಇವಾಗ ಮಸಾಲೆ ದೋಸೆ ಎಷ್ಟೊತ್ತು ಖುಷಿ ಇರ್ತದೆ? ಎಷ್ಟೊತ್ತು ಖುಷಿ ಇರ್ತದೆ ನಗರ ತಕ್ಕ ಮಸಾಲೆ ದೋಸೆ? ತಿನ್ನೋ ತನಕನ. ನಾಲ್ಗೆ ಮೇಲೆ ಇರೋವರೆಗೆ ಅಷ್ಟೇ, ಹೌದು. ಆಮೇಲೆ ಇಲ್ಲ, ಅಲ್ವಾ? ಅದಕ್ಕಾಗಿ ಎದುರುಗಡೆ ಹೊಗಳ್ತಾರಲ್ಲ, ಅದು ಟೆಂಪ್ರರಿ, ಕಿವಿಲಿ ಕೇಳೋವರೆಗೆ ಮಾತ್ರ ಖುಷಿ ಆಗಿರ್ತದೆ. ಅದೇನೆ ನಾವು ಮುದ್ದೆ ತಿಂತೀವಿ ನೋಡಿ, ಹೊಟ್ಟೆಯಲ್ಲಿ ಹೋದ್ಮೇಲೂ ಕೂಡ ಆರೋಗ್ಯಕರವಾಗಿರ್ತದೆ. ಹಾಗೆ ಹೃದಯದಿಂದ ತೆಗೆದುಕೊಳ್ಳುವಂತ ಸೇವೆಯ ಫಲ ಏನಿದೆ, ಅದು ಜಮಾ ಆಗಿ ನಿಮ್ಮ ವೈಯಕ್ತಿಕ ಲೆಕ್ಕಾಚಾರಗಳು ಕೂಡ ಏನಾಗ್ತವೆ? ಕ್ಲಿಯರ್ ಆಗ್ತವೆ. ಅದಕ್ಕಾಗಿ ಮಕ್ಕಳೇ, ಸೇವೆ ಮಾಡ್ತಿದ್ದೀರಿ ಸರಿ, ಆದರೆ ಸೇವೆಯ ಫಲ ನಿಮ್ಮ ಅಕೌಂಟಲ್ಲಿ ಜಮಾ ಆಗ್ತಾ ಇದೆ. ಇಲ್ಲೇ ಹೋದರೂ ಕೂಡ ಜನರ ಆಶೀರ್ವಾದ ತಗೊಳ್ತಾ ಇದ್ದೀರೋ, ಅಥವಾ ಅವ್ರನ್ನ ಬಯಸ್ಕೊಂಡು ಬರ್ತಾ ಇದ್ದಾರೋ? ನೀವು ಕರ್ಮ ಮಾಡ್ಬೇಕಾದ್ರೆ ಮನಸ್ಸಿನಲ್ಲಿ ಚೆಕ್ ಮಾಡ್ಕೊಳ್ಳಿ. ಸೇವೆ ಮಾಡ್ಬೇಕಾದ್ರೆ ಚೆಕ್ ಮಾಡಿಕೊಂಡು ಚೇಂಜ್ ಮಾಡ್ಕೊಳ್ಳಿ ಅಂತ ಬಾಬಾ ಏನ್ ಮಾಡ್ತಿದ್ದಾರೆ, ಹೇಳ್ತಾ ಇದ್ದಾರೆ. ಸರಿ? ಅಚ್ಚ. ಓಂ ಶಾಂತಿ. ಓಂ ಶಾಂತಿ.